ಹಲೋ ಅಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಡೊಮೆಸ್ಟಿಕ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಗೆಟ್ಸ್ ಸೆಪರೇಟ್ ಬಜೆಟ್ ಪ್ರಾವಿಷನ್. ನೋಡಿ, ಆತ್ಮನಿರ್ಭರ್ ಭಾರತ್ ಅಭಿಯಾನ್ನ ಮೂಲಕ ಕೇಂದ್ರ ಸರ್ಕಾರ ಹಲವಾರು ಹಂತಗಳ ಯೋಜನೆಗಳನ್ನ ರೂಪಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಂತದ ಕ್ರಮಗಳನ್ನ ನಿನ್ನೆ ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾದಂತಹ ಒಂದು ಹಂತ. ಬಿಕಾಸ್ ಇದರಲ್ಲಿ ಕೈಗಾರಿಕೆಗಳಿಗೆ ವಿಶೇಷವಾದಂತಹ ಪ್ರಾತಿನಿಧ್ಯತ್ವವನ್ನ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಸೊ ಈ ಕುರಿತಾದಂತಹ ಡೀಟೇಲ್ಸ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಹೆಡ್ಡಿಂಗ್ ಅಲ್ಲಿ ನೀವು ನೋಡ್ತಿರೋ ರೀತಿ, ಡೊಮೆಸ್ಟಿಕ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಅಂದ್ರೆ ನಮ್ಮ ದೇಶದಲ್ಲೇ ಆಂತರಿಕವಾಗಿ ಉತ್ಪಾದನೆ ಆಗ್ತಕ್ಕಂತಹ ರಕ್ಷಣಾ ಸಾಮಗ್ರಿಗಳನ್ನ ನಮ್ಮ ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು ಅನ್ನೋದು ಈ ಒಂದು ಯೋಜನೆಯ ಭಾಗವಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಪ್ರತ್ಯೇಕವಾದಂತಹ ಒಂದು ಪ್ರಾವಿಷನ್ ಅನ್ನ ಮಾಡಲಾಗುತ್ತೆ. ಪ್ರತ್ಯೇಕವಾಗಿ ಒಂದಿಷ್ಟು ಹಣವನ್ನ ಮೀಸಲಿಡಲಾಗುತ್ತೆ. ಸೊ ನಮ್ಮ ದೇಶೀಯ ರಕ್ಷಣಾ ಉತ್ಪನ್ನ ಕಾರ್ಖಾನೆಗಳಿಗೆ ಇದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರ್ತಕ್ಕಂತಹ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಈ ರಕ್ಷಣಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ, ಒಂದು ಲೀಸ್ಟ್ ಅನ್ನ ತಯಾರು ಮಾಡಲಾಗುತ್ತೆ. ಅದನ್ನ ನೆಗೆಟಿವ್ ಲಿಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಪಟ್ಟಿಯಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ, ವಿದೇಶದಿಂದ ಯಾವ್ಯಾವ ಉಪಕರಣಗಳನ್ನ ನಾವು ಆಮದು ಮಾಡ್ಕೋಬಾರ್ದು ಅಂದ್ರೆ ನೆಗೆಟಿವ್ ಆಗಿ ಯಾವ ಒಂದು ಉತ್ಪನ್ನಗಳ ಆಮದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಈ ಒಂದು ಪಟ್ಟಿ ಹೇಳುತ್ತೆ. ಸೊ ಈ ಪಟ್ಟಿಯಲ್ಲಿ ಬರ್ತಕ್ಕಂತಹ ಎಲ್ಲಾ ಉಪಕರಣಗಳನ್ನ ಮತ್ತು ಯುದ್ಧ ಸಾಮಗ್ರಿಗಳನ್ನ ನಮ್ಮ ದೇಶದಲ್ಲೇ ಖರೀದಿ ಮಾಡಲಾಗುತ್ತೆ. ನಮ್ಮ ಭಾರತೀಯ ಖಾಸಗಿ ಅಥವಾ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ತಯಾರು ಮಾಡಿದಂತಹ ಉಪಕರಣಗಳನ್ನ ಮಾತ್ರ ಖರೀದಿ ಮಾಡಲಾಗುತ್ತೆ. ಬಟ್ ಕೆಳಗಡೆ ನೋಡ್ತಾ ಇದ್ದೀರಾ, ಸ್ಟೇಟ್ ಆಫ್ ಆರ್ಟ್ ವೆಪನ್ಸ್ ಅಂದ್ರೆ ಕೆಲವು ಶಸ್ತ್ರಾಸ್ತ್ರಗಳು ಅತ್ಯಾಧುನಿಕವಾಗಿರ್ತವೆ. ಸ್ಟೇಟ್ ಆಫ್ ಆರ್ಟ್ ಅಥವಾ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅಂತ ಕರಿತೀವಿ. ಇವನ್ನ ಕೆಲವೊಂದು ನಮ್ಮ ದೇಶದಲ್ಲಿ ಅವನ್ನ ಉತ್ಪಾದನೆ ಮಾಡುವಂತಹ ಶಕ್ತಿ ಇಲ್ಲ, ಹಾಗಾಗಿ ಅವನ್ನ ಮಾತ್ರ ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಬಟ್ ಅದನ್ನ ಹೊರತುಪಡಿಸ್ಬಿಟ್ಟು ನಮ್ಮ ದೇಶೀಯವಾಗಿ ನಾವು ಶಕ್ತರಿರತಕ್ಕಂತಹ ಎಲ್ಲ ಉಪಕರಣಗಳನ್ನ ನಮ್ಮ ದೇಶದಲ್ಲೇ ಅದನ್ನ ಖರೀದಿ ಮಾಡಲಾಗುತ್ತೆ. ಸೊ ಇದರಿಂದ ಬಹಳ ಇಂಪಾರ್ಟೆಂಟ್. ಬಿಕಾಸ್ ನೋಡಿ, ನೀವು ಒಂದು ಲಿಸ್ಟ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ, ಸೌದಿ ಅರೇಬಿಯಾದ ನಂತರ ಪ್ರಪಂಚದ 2ನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ ದೇಶ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ. ಸೊ ಇದರಿಂದ ನಮ್ಮ ದೇಶದ ಬೊಕ್ಕಸಕ್ಕೆ ಸಾಕಷ್ಟು ಹೊರೆ ಉಂಟಾಗ್ತಾ ಇದೆ. ಜೊತೆಗೆ ನಮ್ಮ ವಿದೇಶಿ ವಿನಿಮಯ ಏನಿದೆ, ವಿದೇಶಿ ವಿನಿಮಯ ಅಥವಾ ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ, ಇದಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ. ಈ ಒಂದು ಟ್ರೇಡ್ ಡೆಫಿಸಿಟ್ ಅಂತ ನಾವು ಕರಿತಾ ಹೋಗ್ತೀವಿ. ನೀವು ಅರ್ಥಶಾಸ್ತ್ರವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋದಾದ್ರೆ, ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರ ಕೊರತೆ ಅಂತಕ್ಕಂತಹ ಒಂದು ಶಬ್ದ ನಿಮಗೆ ಕಂಡು ಬರುತ್ತೆ. ಅದು ಕೂಡ ಭಾರತದಲ್ಲಿ ಬಹಳ ಹೆಚ್ಚಾಗಿದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ನಾವು ವಿದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂತಹ ಬಹಳ ಕಾಸ್ಟ್ಲಿ ಆಗಿರ್ತಕ್ಕಂತಹ ಈ ಯುದ್ಧ ಉಪಕರಣಗಳು. ಸೊ ಅದನ್ನ ಕಡಿತಗೊಳಿಸುವಂತಹ ಉದ್ದೇಶದಿಂದ ದೇಶೀಯವಾಗಿ ಖರೀದಿ ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನಾನು ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೇನೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ. ಸೊ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ನಮ್ಮ ರಕ್ಷಣಾ ವಿಭಾಗದಲ್ಲಿ 49% ಅದನ್ನ ಲಿಮಿಟ್ ಮಾಡಲಾಗಿತ್ತು, ಒಂದು ಮಿತಿಯನ್ನ ಹೇರಲಾಗಿತ್ತು. ಕೇವಲ 49% ಮಾತ್ರ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಕಾರ ಮಾಡಬಹುದು ಅಂತ ಹೇಳಿ. ಬಟ್ ಆ ಒಂದು ಮಿತಿಯನ್ನು ಕೂಡ ಹೆಚ್ಚಿಸಲಾಗಿದೆ, ಅದನ್ನ 74% ಮಾಡಲಾಗಿದೆ. ಸೊ ಇನ್ ಮುಂದೆ ವಿದೇಶಿ ಕಂಪನಿಗಳು ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ, ಭಾರತೀಯ ಕಂಪನಿಗಳಲ್ಲಿ 74% ಶೇರ್ಗಳನ್ನ ಕೂಡ ಹೊಂದಬಹುದು. ಸೊ ಇದರಿಂದ ನಮ್ಮ ದೇಶದಲ್ಲೇ ಮೇಕ್ ಇನ್ ಇಂಡಿಯಾ ಅಂತ ನಮ್ಮ ಮೋದಿಯವರ ಕನಸಾಗಿದೆ. ಈ ಮೇಕ್ ಇನ್ ಇಂಡಿಯಾಕ್ಕೆ ಸ್ವಲ್ಪ ಇಂಬು ಸಿಗುತ್ತೆ ಅಂಡ್ ನಮ್ಮ ದೇಶದಲ್ಲೇ ಶಸ್ತ್ರಾಸ್ತ್ರಗಳ ತಯಾರಿಕೆ ನಡೀತಾ ಹೋಗುತ್ತೆ. ನೀವು ಸ್ವಲ್ಪ ದಿನಗಳ ಹಿಂದಿನ ನ್ಯೂಸ್ ಗಮನಿಸೋದಾದ್ರೆ, ಒಂದು ಅತ್ಯಾಧುನಿಕ ರೈಫಲ್ ಆಗಿರ್ತಕ್ಕಂತಹ AK-207 AK-47 ಇದೆ, ಅದರ ಮುಂದುವರಿದಂತಹ ಭಾಗ AK-207 ಅನ್ನು ಕೂಡ ನಮ್ಮ ಭಾರತದ ಉತ್ತರ ಪ್ರದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೈಗಾರಿಕೆಯನ್ನ ಸ್ಥಾಪಿಸುವುದಾಗಿ ಘೋಷಣೆ ಮಾಡಲಾಗಿದೆ. ಸೊ ಈ ರೀತಿ ವಿಶ್ವದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಭಾರತದಲ್ಲೇ ತಯಾರು ಮಾಡಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಒಂದು ಅಭಿಲಾಷೆ. ಹಾಗಾಗಿ ಅವರು ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ FDI ಅನ್ನ 49% ಇಂದ 74%ಗೆ ಏರಿಕೆ ಮಾಡಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಅಂಡ್ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರ ಏನಂದ್ರೆ, OFB ಅಂತ ಹೇಳಿದ್ರೆ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್.
ನಿಮಗೆ ಎಲ್ಲೂ ಕೂಡ ಕಾಣಿಸ್ತಾ ಇದೆ, ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್. ನೋಡಿ, ಫಸ್ಟ್ ನಾವು OFB ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದು ದೇಶಾದ್ಯಂತ ಸುಮಾರು 41 ಘಟಕಗಳನ್ನ ಹೊಂದಿದೆ, 41 ಯೂನಿಟ್ಸ್. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ರಕ್ಷಣಾ ಪಡೆಗಳಿಗೆ ಬೇಕಾಗಿರತಕ್ಕಂತಹ ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಉಪಕರಣಗಳಿರ್ಬೋದು, ಮುಂತಾದ ಯುದ್ಧ ಸಾಮಗ್ರಿಗಳನ್ನ ತಯಾರು ಮಾಡಲಾಗುತ್ತೆ. ಇದು ಹಲವಾರು ಬಹುತೇಕ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಕಂಡುಬರ್ತಾ ಹೋಗುತ್ತೆ. ಸುಮಾರು 41 ಯೂನಿಟ್ಸ್ಗಳು ಕಂಡುಬರ್ತಾ ಹೋಗ್ತವೆ. ಸೊ OFB ಬಹಳ ಇಂಪಾರ್ಟೆಂಟ್. ಅದರ ಕೇಂದ್ರ ಕಚೇರಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿ ಕಂಡುಬರುತ್ತೆ. ಸೊ ಮತ್ತೊಂದು ಪ್ರಪೋಸಲ್ ಏನಪ್ಪಾ ಅಂತ ಹೇಳಿದ್ರೆ, ಈ OFB ಯನ್ನ ಕಾರ್ಪೊರೇಟೈಸ್ ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಕಾರ್ಪೊರೇಟೈಸ್ ನೋಡಿ, ಒಂದ್ ಮಾತನ್ನು ಗಮನಿಸಬೇಕು. ಬಹಳ ಜನ ಈ ಕಾರ್ಪೊರೇಟೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಮಧ್ಯೆ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ನೋಡಿ, ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ, ಈ ಕಾರ್ಪೊರೇಟೈಸೇಷನ್ನೇ ಬೇರೆ, ಅದೇ ರೀತಿ ಪ್ರೈವೇಟೈಸೇಷನ್, ನಾವು ಕನ್ನಡದಲ್ಲಿ ಖಾಸಗೀಕರಣ ಅಂತ ಏನ್ ಕರಿತೀವಿ, ಅವೆರಡು ಕೂಡ ಬೇರೆ ಬೇರೆ ಆದಂತಹ ವಿಚಾರಗಳು. ಖಾಸಗೀಕರಣ ಅಂತ ಹೇಳಿದ್ರೆ ಸಂಪೂರ್ಣ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಹೊರಗೆ ಬಂದ್ಬಿಟ್ಟು ಖಾಸಗಿ ಕಂಪನಿಗಳಿಗೆ ಹಸ್ತಾಂತರ ಮಾಡುತ್ತೆ. ಅದನ್ನ ನಾವು ಪ್ರೈವೇಟೈಸೇಷನ್ ಅಥವಾ ಖಾಸಗೀಕರಣ ಅಂತ ಕರಿತೀವಿ. ಅದೇ ಕಾರ್ಪೊರೇಟೈಸೇಷನ್ ಅಲ್ಲಿ ಸರ್ಕಾರ ಖಾಸಗಿಯವರಿಗೆ ವಹಿಸ್ಕೊಡಲ್ಲ, ಬದಲಾಗಿ ಆ ಒಂದು ಸಂಸ್ಥೆಗೆ ಬೇಕಾದಂತಹ ಸ್ವಾಯತ್ತತೆಯನ್ನ ಕೊಡುತ್ತೆ, ಅಟಾನಮಿಯನ್ನ ಕೊಡುತ್ತೆ. ಇದಕ್ಕೆ ಉತ್ತಮವಾದಂತಹ ಎಕ್ಸಾಂಪಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ನಮ್ಮ ಬೆಂಗಳೂರಿನಲ್ಲಿ HAL ಏನ್ ಕಂಡು ಬರುತ್ತೆ, ಅದು ಒಂದು ಕಾರ್ಪೊರೇಷನ್. ಅದು ಎಟ್ ದ ಎಂಡ್ ಆಫ್ ದ ಡೇ ನಮ್ಮ ರಕ್ಷಣಾ ಸಚಿವಾಲಯದ ಕೆಳಗಡೆನೆ ಬರುತ್ತೆ. ಬಟ್ ಆದ್ರೂ ಕೂಡ ಅದಕ್ಕೆ ಸ್ವತಂತ್ರ ಇದೆ, ತನಗೆ ಬೇಕಾದಂತ ಒಂದು ಹಣವನ್ನ ಖರ್ಚು ಮಾಡುವಂತ ಮತ್ತು ಪ್ರಾಜೆಕ್ಟ್ ಗಳನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಸ್ವಾತಂತ್ರ್ಯ ಇದೆ. ಹಾಗಾಗಿ ಅದನ್ನ ನಾವು ಕಾರ್ಪೊರೇಷನ್ ಅಂತ ಕರಿತೀವಿ. ಖಾಸಗಿ ಕಂಪನಿಗಳು ನಿಮಗೆ ಗೊತ್ತೇ ಇದಾವೆ, ಬೇರೆ ಬೇರೆ ಎಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್, ಖಾಸಗಿ ಕಂಪನಿಗಳು, ಅವನ್ನ ನಾವು ಖಾಸಗಿ ಕಂಪನಿಗಳು ಅಂತ ಕರಿತೀವಿ. ಸೊ ಇಂತಹ ಕಂಪನಿಗಳಿಗೆ ವಹಿಸ್ಕೊಟ್ಟಾಗ ಅದನ್ನ ಪ್ರೈವೇಟೈಸೇಷನ್ ಅಂತ ಕರಿತೀವಿ. ಬಟ್ ಈ OFB ಯಲ್ಲಿ ಮಾಡ್ತಾ ಇರತಕ್ಕಂತಹದ್ದು ಖಾಸಗೀಕರಣ ಅಲ್ಲ, ಬದಲಾಗಿ ಕಾರ್ಪೊರೇಟೈಸೇಷನ್. ಸೊ ಅದು ಬಹಳ ಪ್ರಮುಖವಾದಂತಹ ಸುದ್ದಿ. ಈ ರೀತಿ ಮಾಡೋದ್ರಿಂದ ಒಂದ್ ಸ್ವಲ್ಪ ಅದರ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡ್ದಂಗಾಗುತ್ತೆ. ಅದು ಇನ್ನೂ ಪರಿಣಾಮಕಾರಿಯಾಗಿ ತನ್ನ ಕೆಲಸವನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದನ್ನು ಕೂಡ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಅಂಡ್ ಇದಕ್ಕೆ ಈ ಕೈಗಾರಿಕಾ ವಲಯದಿಂದ ಭಾರಿ ಸ್ವಾಗತ ಸಿಕ್ಕಿದೆ. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅಥವಾ ಭಾರತೀಯ ಕೈಗಾರಿಕೆಗಳ ಒಕ್ಕೂಟ ಅಂತಕ್ಕಂತಹ ಸಂಸ್ಥೆ ನಮ್ಮ ಭಾರತೀಯ ಕೈಗಾರಿಕಾ ವಲಯದಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿದೆ. ಸೊ ಈ CII, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ಈ ಒಂದು ಸಂಸ್ಥೆ ಕೂಡ ನಿನ್ನೆ ಈ ಕ್ರಮಕ್ಕೆ ಸ್ವಾಗತವನ್ನ ಕೋರಿದೆ, ಅದಕ್ಕೆ ಸಪೋರ್ಟ್ ಅನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಮತ್ತೊಂದು ನೀವು ನೋಟ್ ಡೌನ್ ಮಾಡ್ಕೋಬೇಕು, ಪ್ರಸಕ್ತವಾಗಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ನ ಮುಖ್ಯಸ್ಥ ಯಾರು ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ಚಂದ್ರಜಿತ್ ಬ್ಯಾನರ್ಜಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಬಾರಿ ಕೇಳ್ಬೋದು, ಭಾರತೀಯ ಕೈಗಾರಿಕೆಗಳ ಒಕ್ಕೂಟದ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಚಂದ್ರಜಿತ್ ಬ್ಯಾನರ್ಜಿ ಅಂತ ಹೇಳಿ, ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಂಡ್ಲೇ ಬೇಕಾಗುತ್ತೆ. CII. ಇದೇ ರೀತಿ ಮುಂದಿನ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ, ಗಣಿ ವಿಮಾನ ನಿಲ್ದಾಣ ಖಾಸಗಿಗೆ, ರಕ್ಷಣೆಗೆ FDI. ನಾನು ಹಿಂದೆ ಡಿಸ್ಕಸ್ ಮಾಡಿದಂತಹ ವಿಚಾರಗಳನ್ನೇ ಈ ಕನ್ನಡ ದಿನಪತ್ರಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ, ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಅಲ್ಲಿ. ಸೊ ಇಲ್ಲಿ ನಮಗೆ ಮತ್ತೊಂದಷ್ಟು ಡೀಟೇಲ್ ಸಿಗ್ತಾ ಹೋಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಗಣಿ ಮತ್ತು ವಿಮಾನ ನಿಲ್ದಾಣ ಖಾಸಗಿಗೆ, ನಾವಾಗ್ಲೇ ಏನು OFB ನ ಕಾರ್ಪೊರೇಟೈಸ್ ಮಾಡ್ತಾರೆ ಅಂತ ನೋಡಿದ್ವಿ, ಅದೇ ರೀತಿ ವಿಮಾನ ನಿಲ್ದಾಣ ಮತ್ತು ಗಣಿಗಾರಿಕೆಯನ್ನ ಖಾಸಗಿಯವರಿಗೆ ವಹಿಸಿಕೊಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಕೂಡ ಪ್ರಮುಖವಾದಂತಹ ಸುದ್ದಿ. ಬಿಕಾಸ್ ನಮ್ಮ ದೇಶದಲ್ಲಿ ಇರತಕ್ಕಂತಹ ಸುಮಾರು 6 ವಿಮಾನ ನಿಲ್ದಾಣಗಳನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, PPP ಮಾಡೆಲ್ ಅಂತ ಕರಿತೀವಿ. ಇದು ಪ್ರಸಕ್ತವಾಗಿ ಈ ಮಾಡರ್ನ್ ಪ್ರಪಂಚದಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಮಾದರಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಕನ್ನಡದಲ್ಲಿ ಹೇಳೋದಾದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ. ಅಂದ್ರೆ ಅಲ್ಲಿ ಸರ್ಕಾರವು ಪಾಲುದಾರಿಕೆಯನ್ನು ಹೊಂದಿರುತ್ತೆ, ಖಾಸಗಿಯವರು ಕೂಡ ಪಾಲುದಾರಿಕೆಯನ್ನು ಹೊಂದಿರ್ತಾರೆ. ಸೊ ಇದು ಬಹಳ ಉತ್ತಮವಾದಂತಹ ಒಂದು ಮಾದರಿ ಅಂತಾನೆ ಹೇಳ್ಬೋದು. ಪೂರ್ತಿ ಸರ್ಕಾರವೇ ಮ್ಯಾನೇಜ್ ಮಾಡೋದು ಅಷ್ಟೊಂದು ಸಮಂಜಸವಲ್ಲ. ಅದೇ ರೀತಿ ಸಂಪೂರ್ಣ ಜವಾಬ್ದಾರಿಯನ್ನ ಖಾಸಗಿಯವರಿಗೆ ವಹಿಸಿಕೊಡುವುದು ಕೂಡ ಉತ್ತಮವಾದಂತಹ ಕಾರ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೊರೆ ಹೋಗಲಾಗುತ್ತೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಆ ಒಂದು ಮಾದರಿಯಲ್ಲಿ 6 ವಿಮಾನ ನಿಲ್ದಾಣಗಳನ್ನ ಖಾಸಗಿಯವರಿಗೆ ವಹಿಸಿಕೊಡ್ಬೇಕು ಅಂತ ಹೇಳಿ ಕೂಡ ತೀರ್ಮಾನ ಆಗಿದೆ. ಅದೇ ರೀತಿ ಕಲ್ಲಿದ್ದಲು ಗಣಿಗಾರಿಕೆ ಏನಿದೆ, ಕೋಲ್ ಮೈನಿಂಗ್ ಏನಿದೆ, ಅಲ್ಲಿ ಖಾಸಗಿಯವರಿಗೆ ಒಂದು ಎಂಟ್ರಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ.
ಬಿಕಾಸ್ ಇದುವರೆಗೂ ಕೂಡ ಒಂದು ರೂಲ್ಸ್ ಏನಿತ್ತು ಅಂತ ಹೇಳಿದ್ರೆ ಕಲ್ಲಿದ್ದಲನ್ನ ನೀವು ಗಣಿಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನೀವೇ ಬಳಸ್ಕೊಳ್ಬೇಕಾಗಿತ್ತು. ನೀವು ಅದನ್ನ ಮುಕ್ತ ಮಾರುಕಟ್ಟೆಯಲ್ಲಿ ತಗೊಂಡು ಹೋಗ್ಬಿಟ್ಟು ಮಾರಾಟ ಮಾಡುವಂತಿರ್ಲಿಲ್ಲ. ಅದನ್ನ ನಾವು ಕ್ಯಾಪ್ಟಿವ್ ಮತ್ತು ನಾನ್ ಕ್ಯಾಪ್ಟಿವ್ ಯೂಸರ್ ಅಂತ ಕರಿತೀವಿ. ಸೊ ಆ ಒಂದು ವ್ಯತ್ಯಾಸವನ್ನ ಹೊಡೆದಾಕ್ಬಿಟ್ಟು ಕಲ್ಲಿದ್ದಲಿನ ವಾಣಿಜ್ಯ ಗಣಿಗಾರಿಕೆಗೆ ಕೂಡ ಅನುಮತಿಯನ್ನ ಕೊಡಲಾಗ್ತಾ ಇದೆ. ಇದು ಬಹಳ ಪ್ರಮುಖವಾದಂತಹ ಸುದ್ದಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆರ್ಟಿಕಲ್ ಕೂಡ ಇದೆ, ಅಲ್ಲಿ ಇನ್ನಷ್ಟು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಅಂಡ್ ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ಏನಿದ್ದಾವೆ, ಯೂನಿಯನ್ ಟೆರಿಟರೀಸ್ ಏನಿದಾವೆ, ಅದರಲ್ಲಿನ ಡಿಸ್ಕಾಮ್ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂತ ಹೇಳಿ, ವಿದ್ಯುತ್ ವಿತರಣಾ ಕಂಪನಿಗಳ ಅವನ್ನ ಖಾಸಗೀಕರಣ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ನೋಡಿ, ಈ ಎಲ್ಲ ವಿಷಯಗಳು ನಿಮಗೆ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ತಾ ಇರ್ಬೋದು, ತುಂಬಾ ಸಂಕೀರ್ಣ ಅನಿಸ್ತಾ ಇರ್ಬೋದು, ಬಟ್ ಆದ್ರೂ ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಕೊಟ್ಬಿಟ್ಟು ಕಲ್ತ್ಕೊಳ್ತಾ ಹೋಗ್ಬೋದಾಗುತ್ತೆ. ಮುಂಬರುವಂತಹ ಕೆಲವೊಂದು ಸುದ್ದಿಗಳು ಬಹಳ ಸುಲಭವಾಗಿರುತ್ತೆ, ಕೆಲವೊಂದು ಸುದ್ದಿಗಳು ಒಂದ್ ಸ್ವಲ್ಪ ಕಠಿಣವಾಗಿರುತ್ತೆ. ಬಟ್ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಸೊ ನಾನು ಹೇಳಿದಂಗೆ ಡಿಸ್ಕಾಮ್ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸ್. ನೀವು ನಮ್ಮ ಕರ್ನಾಟಕದಲ್ಲಿ ಕೂಡ ನೋಡ್ತೀರಾ, ಬೆಸ್ಕಾಮ್ ನೋಡ್ತೀರಾ, ಮೆಸ್ಕಾಮ್ ನೋಡ್ತೀರಾ, ಅದೇ ರೀತಿ ಹೆಸ್ಕಾಮ್ ಕಾಣಕ್ ಸಿಗುತ್ತೆ. ಸೊ ಮುಂತಾದಂತಹ ಕಂಪನಿಗಳನ್ನ ನಾವು ಡಿಸ್ಕಾಮ್ ಅಂತ ಕರಿತೀವಿ. ಇವುಗಳನ್ನ ಕೂಡ ಅಂದ್ರೆ ವಿದ್ಯುತ್ ಸರಬರಾಜು ಕಂಪನಿಗಳು, ಇವನ್ನು ಕೂಡ ಖಾಸಗೀಕರಣ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಅಂಡ್ ಗಣಿಗಾರಿಕೆಯ ಒಂದು ಫೀಲ್ಡ್ಗೆ, ಸೆಕ್ಟರ್ಗೆ ಸುಮಾರು 50,000 ಕೋಟಿ ರೂಪಾಯಿ ನೆರವನ್ನ ಕೂಡ ನಮ್ಮ ಸರ್ಕಾರ ಹೂಡುತ್ತೆ, ಬಂಡವಾಳ ರೂಪದಲ್ಲಿ ಹೂಡಿಕೆ ಮಾಡುತ್ತೆ. ಯಾಕಪ್ಪ ಈ ಕಲ್ಲಿದ್ದಲಿಗೆ ಎಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ನೋಡಿ ನಮ್ಮ ದೇಶದಲ್ಲಿ 8 ಕೋರ್ ಸೆಕ್ಟರ್ಗಳು ಕಾಣಕ್ ಸಿಗುತ್ತೆ. ಬಹಳ ಇಂಪಾರ್ಟೆಂಟ್, 8 ಮುಖ್ಯ ವಲಯಗಳು ಅಥವಾ ಪ್ರಮುಖ ವಲಯಗಳು ಅಂತ ಕರಿತೀವಿ. ಸೊ 8 ಪ್ರಮುಖ ವಲಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಕೈಗಾರಿಕಾ ರಂಗಗಳು ಸರ್ಕಾರಕ್ಕೆ ಬಹಳ ಪ್ರಮುಖವಾದಂತಹವು. ಹಾಗಾಗಿ ಆ ಒಂದು 8 ಪ್ರಮುಖ ವಲಯಗಳಲ್ಲಿ ಬರ್ತಕ್ಕಂತಹ ಕಲ್ಲಿದ್ದಲು ಸರ್ಕಾರಕ್ಕೆ ತುಂಬಾ ಪ್ರಮುಖ. ಅದಕ್ಕೋಸ್ಕರ ಅದಕ್ಕೆ ಸಾಕಷ್ಟು ಉತ್ತೇಜನವನ್ನು ಕೊಡಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಇದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ, ನೇವಿ ಟು ಏಡ್ ನಾರ್ದರ್ನ್ ಥಿಯೇಟರ್ ಕಮಾಂಡ್. ನೋಡಿ, ಚಿತ್ರದಲ್ಲಿ ನಿಮಗೆ ನಮ್ಮ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಮಾಜಿ ಸೇನಾ ಪಡೆಗಳ ಮುಖ್ಯಸ್ಥ ಅಂಡ್ ಪ್ರಸ್ತುತ ಭಾರತೀಯ ಸೇನಾ ಮುಖ್ಯಸ್ಥ. ಅಂದ್ರೆ ಏನು 3 ಸೇನೆಗಳು ಬರುತ್ತೆ, ಅಂದ್ರೆ 3 ಬಲಗಳು ಬರುತ್ತೆ. ಇಂಡಿಯನ್ ಏರ್ ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಅದೇ ರೀತಿ ಇಂಡಿಯನ್ ಆರ್ಮಿ. ಈ 3ಕ್ಕೂ ಮೇಲ್ಗಡೆ ಇರತಕ್ಕಂತಹ ಒಬ್ಬ ಮುಖ್ಯಸ್ಥ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ, ಅವರು ಬಿಪಿನ್ ರಾವತ್ ಅವರು ಒಂದು ಪ್ರಮುಖವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ನಾರ್ದರ್ನ್ ಥಿಯೇಟರ್ ಕಮಾಂಡ್ ಅಂತ ಒಂದು ವರ್ಡ್ ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಬಿಪಿನ್ ರಾವತ್ ಅವರು ಅಧಿಕಾರವನ್ನ ಸ್ವೀಕರಿಸಿದಂತಹ ಕೆಲವೇ ದಿನಗಳಲ್ಲಿ ಈ ಒಂದು ಹೊಸ ಘೋಷಣೆಯನ್ನ ಮಾಡಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಸ್ತುತವಾಗಿ ಏನು ನಮ್ಮ ದೇಶದಲ್ಲಿ ಸೇನಾ ಪಡೆಗೆ ಸಂಬಂಧಪಟ್ಟಂತಹ ಕಮಾಂಡ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅದರ ಒಂದು ಸಂಘಟನೆಯನ್ನ ನಾವು ಮರು ನಿರ್ಮಾಣ ಮಾಡ್ತೀವಿ, ರೀಆರ್ಗನೈಸ್ ಮಾಡ್ತೀವಿ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿದ್ರು. ಸೊ ನಿಮಗೆ ಕಾಣಿಸ್ತಾ ಇರತಕ್ಕಂತಹ ಥಿಯೇಟರ್ ಕಮಾಂಡ್ ಅಂದ್ರೆ, ನೋಡಿ, ಜಸ್ಟ್ ಆರ್ಮಿ ಕಮಾಂಡ್ ಅಂತ ಹೇಳಿದ್ರೆ ಕೇವಲ ಸೇನಾ ಪಡೆಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಅದೇ ರೀತಿ ನ್ಯಾವಲ್ ಕಮಾಂಡ್ ಅಂತ ಹೇಳಿದ್ರೆ ನೌಕಾ ಪಡೆಗೆ ಸಂಬಂಧಪಟ್ಟಿರತಕ್ಕಂತಾಗಿರುತ್ತೆ. ಬಟ್ ಥಿಯೇಟರ್ ಕಮಾಂಡ್ ಅಂತ ಹೇಳಿದ್ರೆ ನಮ್ಮ ಮಿಲಿಟರಿಯ 3 ವಿಭಾಗಗಳನ್ನ ಒಳಗೊಂಡಂತಹ ಒಂದು ಕಮಾಂಡ್ ಆಗಿರುತ್ತೆ. ಥಿಯೇಟರ್ ಕಮಾಂಡ್ ಅಂತ ಕರಿತೀವಿ. ಇದನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮುಂಬರುವಂತಹ 3 ವರ್ಷಗಳ ಒಳಗಾಗಿ ಇವುಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಬಿಪಿನ್ ರಾವತ್ ಅವರ ಒಂದು ಆಶಯ ಆಗಿದೆ. ಸೊ ಅದಕ್ಕೆ ತಕ್ಕಂತೆ ನಾರ್ದರ್ನ್ ಥಿಯೇಟರ್ ಕಮಾಂಡ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅದನ್ನ ಚೀನಾ ಗಡಿಗೆ ಹತ್ತಿರದಲ್ಲಿ ಮಾಡುವಂತಹ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಸೊ ನಿನ್ನೆ ಬಿಪಿನ್ ರಾವತ್ ಅವರು ಕೊಟ್ಟಿರತಕ್ಕಂತಹ ಹೇಳಿಕೆ, ಅಲ್ಲಿ ನೇವಿಯ ಒಂದು ರೋಲ್ ಕೂಡ ಇರುತ್ತೆ. ಭಾರತೀಯ ನೌಕಾಪಡೆಗೆ ಸಂಬಂಧಪಟ್ಟಂತ ಕೆಲವೊಂದು ಏರ್ ಕ್ರಾಫ್ಟ್ಸ್ ಅಂದ್ರೆ ವಿಮಾನಗಳನ್ನು ಕೂಡ ಈ ನಾರ್ದರ್ನ್ ಥಿಯೇಟರ್ ಕಮಾಂಡ್ ನಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಭಾರತೀಯ ನೌಕಾಪಡೆಯ ಬಳಿ ಕೇವಲ ಹಡಗುಗಳು ಮತ್ತು ಬೋಟ್ಗಳಿಲ್ಲ, ಅವರ ಬಳಿ ಕೂಡ ಸಾಕಷ್ಟು ಹೆಲಿಕಾಪ್ಟರ್ ಮತ್ತು ವಿಮಾನಗಳಿದಾವೆ. ಅವರು ನಮ್ಮ ಸರ್ವೇಕ್ಷಣೆಯನ್ನ ಮಾಡಕ್ಕೆ, ಒಂದು ಸರ್ವಿಲೆನ್ಸ್ ಅನ್ನ ಕಂಡಕ್ಟ್ ಮಾಡಕ್ಕೆ ಅವರ ಬಳಿ ಕೂಡ ಒಂದಿಷ್ಟು ವಿಮಾನಗಳನ್ನ ನಾವು ಕೊಟ್ಟಿದ್ದೇವೆ. ಸೊ ಆ ವಿಮಾನಗಳಿಗೆ ಕೆಲಸ ಇಲ್ಲದೆ ಇರತಕ್ಕಂತಹ ಸಮಯದಲ್ಲಿ ಅವನ್ನ ನಮ್ಮ ಒಳನಾಡೇನಿದೆ ಮೈನ್ ಲ್ಯಾಂಡ್, ಅಲ್ಲೂ ಕೂಡ ನಾವು ಕಾರ್ಯಾಚರಣೆಗೆ ಬಳಸ್ಕೋಬಹುದು ಅನ್ನೋದು ಬಿಪಿನ್ ರಾವತ್ ಅವರ ಒಂದು ಹೇಳಿಕೆಯಾಗಿದೆ. ಬಿಕಾಸ್ ನಮ್ಮ ಬಳಿ ಲಭ್ಯವಿರತಕ್ಕಂತಹ ಸಂಪನ್ಮೂಲಗಳನ್ನ ನಾವು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು ಅನ್ನೋದು ಇವರ ಒಂದು ಮಾತಾಗಿದೆ. ಸೊ ಅದನ್ನ ನಾವು ಗಮನಿಸಬೇಕಾಗುತ್ತೆ. ಬಿಕಾಸ್ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ನಮ್ಮ ಭಾರತೀಯ ನೌಕಾಪಡೆಯ ಬಳಿ P-8I ಅಂತಕ್ಕಂತಹ ಒಂದು ಅತ್ಯಾಧುನಿಕ ಸರ್ವೇಕ್ಷಣಾ ವಿಮಾನ ಕಾಣಕ್ ಸಿಗುತ್ತೆ, ಸರ್ವಿಲೆನ್ಸ್ ಏರ್ಕ್ರಾಫ್ಟ್. ಇದನ್ನ ಅಮೆರಿಕ ದೇಶದ ಬೋಯಿಂಗ್ ಕಂಪನಿಯಿಂದ ನಾವು ಖರೀದಿ ಮಾಡಿದ್ದೇವೆ. ಸೊ ಈ ವಿಮಾನಗಳು ಸಮುದ್ರದ ಮೇಲೆ ಹಾರಾಟ ಮಾಡುವುದು ಅಷ್ಟೇ, ಅವುಗಳನ್ನ ನಾವು ಏನು ಲ್ಯಾಂಡ್ ಮೇಲೆ
ಅಂದ್ರೆ ಮರುಭೂಮಿ ಇರ್ಬೋದು ಅಥವಾ ಇನ್ನಿತರ ಕೆಲವೊಂದಷ್ಟು ಕಠಿಣವಾದಂತಹ ಪ್ರದೇಶಗಳಲ್ಲಿ ಕೂಡ ಹಾರಾಟ ನಡೆಸಬಹುದು. ಎರಡು ಕೂಡ ಸೇಮ್, ಬಟ್ ಸಂಪನ್ಮೂಲವನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಂಡಂಗಾಗುತ್ತೆ ಅನ್ನೋದು ಬಿಪಿನ್ ರಾವತ್ ಅವರ ಹೇಳಿಕೆ. ಸೊ ಈ ನಾರ್ದರ್ನ್ ಥಿಯೇಟರ್ ಕಮಾಂಡ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಮುಖ್ಯವಾಗಿ ಈ ಥಿಯೇಟರ್ ಕಮಾಂಡ್ ಅಂದ್ರೆ ಏನು, ಬಿಪಿನ್ ರಾವತ್ ಅವರು ಯಾರು, ಜೊತೆಗೆ P-8I ಏರ್ಕ್ರಾಫ್ಟ್ ಯಾವ ದೇಶದಿಂದ ಖರೀದಿ ಮಾಡಲಾಗಿದೆ, ಸೊ ಮುಂತಾದಂತಹ ವಿಚಾರಗಳನ್ನ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ಮುಂದಿನ ಸುದ್ದಿ ಗಮನಿಸ್ತಾ ಹೋದ್ರೆ, ಗಣಿಗಾರಿಕೆ ಸೀಮಾತೀತ, ಕಲ್ಲಿದ್ದಲು ಏಕಸ್ವಾಮ್ಯ ಅಂತ್ಯ. ನೋಡಿ, ಆಗ್ಲೇ ನಾವು ಮಾತಾಡ್ತಾ ಇದ್ವಿ ಇದ್ರ ಬಗ್ಗೆ. ಏಕಸ್ವಾಮ್ಯ ಅಂದ್ರೆ ಮೊನೋಪೊಲಿ ಅಂತ ಕರೀಬಹುದು. ನಿನ್ನೆ ನಾವು ತಮಿಳುನಾಡಿನ ಟಾಸ್ಮಾಕ್ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಈ ಮೊನೋಪಲಿ ಅಥವಾ ಏಕಸ್ವಾಮ್ಯ ಅನ್ನುವಂತಹ ಶಬ್ದದ ಒಂದು ಬಳಕೆಯನ್ನ ಮಾಡ್ತಾ ಇದ್ವಿ. ಬಟ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಕಲ್ಲಿದ್ದಲು ವಾಣಿಜ್ಯ ರೂಪದಲ್ಲಿ ಗಣಿಗಾರಿಕೆ ಮಾಡುವಂತಹ ಶಕ್ತಿ ಅಥವಾ ಆ ಒಂದು ರೈಟ್ಸ್ ಕೇವಲ ನಮ್ಮ ಸರ್ಕಾರದ್ದಾಗಿತ್ತು. ಸೊ ಈಗ ಆ ಒಂದು ಏಕಸ್ವಾಮ್ಯ ಅಥವಾ ಮೊನೋಪಲಿಯನ್ನ ಹೊಡೆದಾಕ್ಬಿಟ್ಟು ಖಾಸಗಿಯವರು ಕೂಡ ಕಲ್ಲಿದ್ದಲನ್ನ ಗಣಿಗಾರಿಕೆ ಮಾಡಬಹುದು ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ನೋಡ್ತಾ ಇದ್ದೀರಾ, ಕ್ಯಾಪ್ಟಿವ್ ಮತ್ತು ನಾನ್ ಕ್ಯಾಪ್ಟಿವ್ ಆ ಒಂದು ವ್ಯತ್ಯಾಸವನ್ನ ತೆಗೆದುಹಾಕಿದ್ದಾರೆ. ಸೊ ಯಾವುದೇ ಒಂದು ಖಾಸಗಿ ಕಂಪನಿ ಯಾವುದೇ ಒಂದು ಅರ್ಹತೆಗಳ ಪರೀಕ್ಷೆ ಇಲ್ಲದೇನೆ ಈ ಕಲ್ಲಿದ್ದಲಿನ ಬ್ಲಾಕ್ಗಳಿಗೆ ಬಿಡ್ ಮಾಡಬಹುದು. ಪ್ರಸಕ್ತವಾಗಿ ಸುಮಾರು 50 ಕಲ್ಲಿದ್ದಲು ನಿಕ್ಷೇಪಗಳು ಒಂದು ಅದಿರುಗಳನ್ನ ಹರಾಜು ಮಾಡುವುದಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ. ಸೊ ಈ ಒಂದು ಕ್ರಮವನ್ನ ಕೈಗೊಳ್ಳುವುದರ ಮೂಲಕ ಕಲ್ಲಿದ್ದಲು ಕ್ಷೇತ್ರ, ಕೋಲ್ ಇಂಡಸ್ಟ್ರಿಗೆ ಒಂದಷ್ಟು ಇಂಪೆಟಸ್ ಅನ್ನ ಕೊಡುವಂತಹ ಯೋಜನೆ ನಮ್ಮ ಸರ್ಕಾರ ಮಾಡ್ಕೊಂಡಿದೆ. ಅದೇ ರೀತಿ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಬಾಕ್ಸೈಟ್ ಮತ್ತು ಕಲ್ಲಿದ್ದಲು ಗಣಿಗಳನ್ನ ಒಟ್ಟಿಗೆ ಜೊತೆಯಾಗಿ ಹರಾಜು ಹಾಕಲಾಗುತ್ತೆ. ಸೊ ಇದು ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಬಾಕ್ಸೈಟ್ ಅಂದ್ರೆ ಏನು, ಈ ಅಲ್ಯೂಮಿನಿಯಂನ ಅದಿರನ್ನ ನಾವು, ಅಲ್ಯೂಮಿನಿಯಂ ಅಂತಕ್ಕಂತಹ ಒಂದು ಲೋಹ ಏನು ನಮಗೆ ಕಂಡು ಬರುತ್ತೆ, ಅದರ ಅದಿರನ್ನ ಬಾಕ್ಸೈಟ್ ಅಂತ ಕರೆಯಲಾಗುತ್ತೆ. ಸೊ ಬಾಕ್ಸೈಟ್ ಮತ್ತು ಕಲ್ಲಿದ್ದಲು ಗಣಿ ಎರಡನ್ನೂ ಕೂಡ ಜೊತೆಯಾಗಿ ಹರಾಜು ಹಾಕುವುದಾಗಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಇದು ಸ್ವಲ್ಪ ಪ್ರಮುಖವಾದಂತಹ ಸುದ್ದಿ, ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋದಾದ್ರೆ, ಸ್ಟಾಪ್ ಸಪರೇಷನ್ ಆಫ್ ಹುವೈ ಸೇಸ್ ಚೈನಾ. ನೋಡಿ, ಹುವೈ ಅಂತಕ್ಕಂತಹದ್ದು ತುಂಬಾ ಇಂಪಾರ್ಟೆಂಟ್, ನೀವು ಕೂಡ ಕೇಳಿರ್ತೀರಾ ಅಥವಾ ಇವರ ಒಂದು ಉಪಕರಣಗಳನ್ನು ನೀವು ಕೂಡ ಬಳಸಿರ್ಬೋದು. ಸೊ ಹುವೈ ಅನ್ನುವಂತಹ ಕಂಪನಿ ಎಲೆಕ್ಟ್ರಾನಿಕ್ ಉಪಕರಣಗಳ ಉತ್ಪಾದನೆ ಮಾಡುವುದರಲ್ಲಿ ಮುಂಚೂಣಿಯಲ್ಲಿದೆ. ಹಾಗೆ ನೋಡಿದ್ರೆ ನೀವು ಪ್ರಪಂಚದ 2ನೇ ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರರ್. ಅಂದ್ರೆ ನಾವೇನು ಸ್ಮಾರ್ಟ್ ಮೊಬೈಲ್ ಫೋನ್ಗಳನ್ನ ಬಳಸ್ತೀವಿ, ಆ ಒಂದು ಮೊಬೈಲ್ ಫೋನ್ ತಯಾರಿಕೆಯಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಇದು ಚೀನಾ ಮೂಲದ ಒಂದು ಕಂಪನಿ. ಬಟ್ ಈ ಕಂಪನಿಯ ಹೆಸರು ಜೊತೆ ಸಾಕಷ್ಟು ವಿವಾದಗಳು ಸೇರ್ಕೊಂಡಿದ್ದಾವೆ. ಒಂದು ಬಹುಮುಖ್ಯವಾದಂತಹ ಆರೋಪ ಏನಂದ್ರೆ, ಈ ಹುವೈ ಕಂಪನಿ ಅಮೆರಿಕ ಮೂಲದ ಕಂಪನಿಗಳ ಒಂದು ರಹಸ್ಯ ಮಾಹಿತಿಯನ್ನ ಕದ್ಬಿಟ್ಟು ತಾನು ಬಳಸಿಕೊಳ್ಳುತ್ತೆ. ಜೊತೆಗೆ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳ ನಾಗರಿಕರ ಮೇಲೆ ಗೂಢಚರ್ಯೆಯನ್ನ ಮಾಡುತ್ತೆ, ಸ್ನೂಪ್ ಮಾಡುತ್ತೆ ಅನ್ನುವುದು ಎರಡು ಪ್ರಮುಖವಾದಂತಹ ಆರೋಪ ಈ ಕಂಪನಿಯ ಮೇಲೆ. ಸೊ ಈ ಒಂದು ನಿಟ್ಟಿನಲ್ಲಿ ಅಮೆರಿಕ ಸರ್ಕಾರ ಕಳೆದ ವರ್ಷನೇ ಹುವೈ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ, ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿದ್ದಂತಹ ಮೆಂಗ್ ಅವರನ್ನ MENG ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಮೆಂಗ್ ಅನ್ನೋರು ಮಾಜಿ ಈ ಹುವೈ ಕಂಪನಿಯ CFO ಆಗಿದ್ರು. ಅವ್ರನ್ನ ಕೆನಡಾ ದೇಶದಿಂದ ಅರೆಸ್ಟ್ ಮಾಡಿದ್ರು. ಸೊ ಆ ಒಂದು ಜಗಳ ನಡೀತಾನೆ ಇದೆ. ನಿನ್ನೆಯಷ್ಟೇ ಮತ್ತೊಂದಷ್ಟು ನಿಯಂತ್ರಣವನ್ನ ಅಮೆರಿಕ ಹೇರಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಅಮೆರಿಕನ್ ಟೆಕ್ನಾಲಜಿ, ಈ ಸೆಮಿಕಂಡಕ್ಟರ್ಸ್ ಗಳೇನ್ ಕಂಡು ಬರುತ್ತೆ, ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ತಯಾರು ಮಾಡಬೇಕಾದ್ರೆ ಸೆಮಿಕಂಡಕ್ಟರ್ಗಳ ಒಂದು ಬಳಕೆ ಬಹಳ ಪ್ರಮುಖವಾಗಿರುತ್ತೆ. ಸೊ ಈ ಸೆಮಿಕಂಡಕ್ಟರ್ ತಯಾರಿಕೆಯಲ್ಲಿ ಅಮೆರಿಕ ದೇಶ ಮುಂಚೂಣಿಯಲ್ಲಿದೆ. ಸೊ ಈ ಒಂದು ತಂತ್ರಜ್ಞಾನವನ್ನ ಚೀನಾ ದೇಶದ ಕಂಪನಿಗಳಿಗೆ, ಬಹುಮುಖ್ಯವಾಗಿ ಈ ಹುವೈ ಕಂಪನಿಗೆ ನೀಡಬಾರದು ಅಂತ ಹೇಳಿ ಅಮೆರಿಕ ಒಂದು ರಿಸ್ಟ್ರಿಕ್ಷನ್ ಅನ್ನ ಹೇರಿದೆ. ಇದಕ್ಕೆ ಚೀನಾ ದೇಶ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದೆ. ಇದು ಪ್ರಮುಖವಾದಂತಹ ಸುದ್ದಿ, ನಾವು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಇದಕ್ಕೆ ಒಂದು ಪ್ರತೀಕಾರವಾಗಿ ಅಮೆರಿಕ, ಚೀನಾ ದೇಶ ಅಮೆರಿಕದ ಪ್ರಮುಖ ಸಂಸ್ಥೆಗಳಾಗಿರತಕ್ಕಂತಹ ಆಪಲ್ ಇರ್ಬೋದು, ಕ್ವಾಲ್ಕಾಮ್ ಇರ್ಬೋದು, ಅದೇ ರೀತಿ ವಿಮಾನ ತಯಾರಿಕಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರತಕ್ಕಂತಹ ಬೋಯಿಂಗ್ ಇರ್ಬೋದು, ಇಂತಹ ಕಂಪನಿಗಳ ವಿರುದ್ಧ ತಾನು ಕೂಡ ಕೆಲವೊಂದು ರೆಸ್ಟ್ರಿಕ್ಷನ್ ಗಳನ್ನ ಹಾಕ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದೆ. ಸೊ ನೋಡ್ಬೇಕು, ಈ ಅಮೆರಿಕ ಮತ್ತು ಚೀನಾ ನಡುವೆ ನಡೆದಿರ್ತಕ್ಕಂತಹ ಈ ಟ್ರೇಡ್ ವಾರ್ ಅಂತ ಹೇಳಿದ್ರೆ ಈ ವ್ಯಾಪಾರ ಯುದ್ಧ ಅಂತ ನಾವು ಕರಿಬಹುದು. ಇದು ಯಾವ ಮಟ್ಟಿಗೆ ಇನ್ನು ಕೂಡ ನಡೆಯುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಸೊ ಈ ಹುವೈ ಕಂಪನಿ ಬಗ್ಗೆ ಬಹಳ ಇಂಪಾರ್ಟೆಂಟ್, ಜೊತೆಗೆ ಪ್ರಪಂಚದ 2ನೇ ಅತಿ ದೊಡ್ಡ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರರ್ ಕೂಡ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋದ್ರೆ, ಶ್ರಮಬಿಂದು ಸಾಗರದ ನೀರಿನ ಚರಿತೆ ಅಂತ ಈ ಒಂದು ಸುದ್ದಿ ಹೇಳುತ್ತೆ. ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಒಂದು ಐತಿಹಾಸಿಕ ಘಟನೆ. ಇಲ್ಲಿ ನೋಡ್ತಾ ಇದ್ದೀರಾ, 1983ನೇ ಇಸವಿಯ ಸಮಯದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ರೈತರು ಏನು ಬೆಳೆಯನ್ನ ಬೆಳೀತಾ ಇದ್ರು, ಅವರು ಬಹಳ ಸಂಕಷ್ಟವನ್ನ ಎದುರಿಸ್ತಾ ಇದ್ರು.
ಬಿಕಾಸ್ ಕೃಷ್ಣ ಮಳೆಗಾಲದಲ್ಲಿ ಮೈದುಂಬಿ ಹರಿತಾ ಇದ್ರು ಕೂಡ ಬೇಸಿಗೆ ಕಾಲದಲ್ಲಿ ಸಂಪೂರ್ಣ ಬತ್ತಿ ಹೋಗ್ತಾ ಇತ್ತು. ಸೊ ಸುತ್ತಮುತ್ತಲಿನ ರೈತರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಸೊ ಇದನ್ನ ಮನಗೊಂಡಂತಹ ರೈತರು ಒಂದಷ್ಟು ಗುಂಪುಗಳನ್ನ, ರೈತ ಸಂಘಟನೆಗಳನ್ನ ಕಟ್ಕೊಂಡ್ಬಿಟ್ಟು ಹೇಗಾದ್ರೂ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಒಂದು ಸಾಹಸಕ್ಕೆ ಕೈ ಹಾಕ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ 1989ನೇ ಇಸ್ವಿಯಲ್ಲಿ ಈ ಕೃಷ್ಣಾ ನದಿಗೆ ಅಡ್ಡಲಾಗಿ ಒಂದು ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡ್ತಾರೆ. ನೋಡಿ, ಬ್ಯಾರೇಜ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬ್ಯಾರೇಜ್ ಅಂದ್ರೆ ಹರಿತಿರ್ತಕ್ಕಂತಹ ನದಿಯ ನೀರಿಗೆ ಒಂದು ಕಟ್ಟೆಯನ್ನ ಕಟ್ಟುವುದು. ಸೊ ಕಟ್ಟೆ ಕಟ್ಟಿದ್ರೆ ಏನಾಗುತ್ತೆ, ಆ ಒಂದು ಕಟ್ಟೆ ಕಟ್ಟೋದ್ರಿಂದ ಹರಿದು ಹೋಗ್ತಿದ್ದಂತಹ ನೀರು ಅಲ್ಲೇ ಸಂಗ್ರಹಣೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹಣೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ ನೀರನ್ನ ಲಿಫ್ಟ್ ಮಾಡ್ಬಿಟ್ಟು, ಪಂಪ್ ಮಾಡ್ಬಿಟ್ಟು ಜಮೀನುಗಳಿಗೆ ಇರ್ಬೋದು ಅಥವಾ ಕುಡಿಯುವ ನೀರಿನ ಉದ್ದೇಶದಿಂದ ಸುತ್ತಮುತ್ತಲಿನ ಹಳ್ಳಿಯ ಜನರು ಬಳಸ್ಕೋಬಹುದಾಗುತ್ತೆ. ಸೊ ಇದನ್ನ ನಾವು ಬ್ಯಾರೇಜ್ ಅಂತ ಕರಿತೀವಿ, ಅಂದ್ರೆ ಒಂದು ಕಟ್ಟೆ ಅಂತ ನಾವು ಕರಿಬಹುದು. ಸೊ ಈ ಒಂದು ಕಟ್ಟೆಯನ್ನ ಯಾವುದೇ ಸರ್ಕಾರದ ಆರ್ಥಿಕ ಸಹಾಯವಿಲ್ಲದೆ ಕೇವಲ ರೈತರು ಒಂದುಗೂಡ್ಬಿಟ್ಟು 11 ತಿಂಗಳುಗಳಲ್ಲಿ ಈ ಒಂದು ಬ್ಯಾರೇಜ್ ಅನ್ನ ಪೂರ್ಣ ಮಾಡ್ತಾರೆ. ಅದು ಪ್ರಮುಖವಾದಂತಹ ಒಂದು ವಿಚಾರ. ಈ ಒಂದು ಬ್ಯಾರೇಜ್ಗೆ ಶ್ರಮಬಿಂದು ಸಾಗರ ಅಂತ ಹೆಸರಿತ್ತು. ನೋಟ್ ಮಾಡ್ಕೋಬೇಕಾಗುತ್ತೆ, ಶ್ರಮಬಿಂದು ಸಾಗರ. ಇದು ಜಮಖಂಡಿ ಮತ್ತು ಅಥಣಿ ತಾಲೂಕಿನ ರೈತರ ಒಂದು ಹಿತದೃಷ್ಟಿಯಿಂದ ನಿರ್ಮಾಣ ಮಾಡಿದ್ದು. ಸ್ವತಃ ರೈತರೇ ಇದನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಇದನ್ನ ಚಿಕ್ಕ ಪಡಸಲಗಿ ಅಂತ ಗ್ರಾಮ, ಚಿಕ್ಕ ಪಡಸಲಗಿ ಅನ್ನುವಂತಹ ಒಂದು ಚಿಕ್ಕ ಗ್ರಾಮದ ಬಳಿ ಇದನ್ನ 1989ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅಂಡ್ ಅವತ್ತಿನ ದಿನ ಇದರ ಒಂದು ಕೆಪಾಸಿಟಿ, ಸಂಗ್ರಹಣಾ ಸಾಮರ್ಥ್ಯ 2.5 TMC, 2.5 TMC ಅಷ್ಟು ನೀರನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಇದು 1989ರಲ್ಲಿ ನಡೆಯುತ್ತೆ. ಬಟ್ ಇದಾಗಿ ಕೆಲವು ವರ್ಷಗಳ ನಂತರ ಸಾಕಷ್ಟು ಸುತ್ತಮುತ್ತಲಿನ ಜನರು ಕಬ್ಬನ್ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಬ್ಬಿಗೆ ಬಹಳಷ್ಟು ನೀರಿನ ಅಗತ್ಯತೆ ಇರುತ್ತೆ. ಸೊ ಹಾಗಾಗಿ ಈ ನೀರು ಸಾಕಾಗ್ತಾ ಹೋಗಲ್ಲ, ಕುಡಿಯುವ ನೀರಿಗೂ ಕೂಡ ತೊಂದರೆ ಉಂಟಾಗ್ತಾ ಹೋಗುತ್ತೆ. ಜೊತೆಗೆ ಲಕ್ಷಾಂತರ ಕೋಟ್ಯಾಂತರ ಮೌಲ್ಯದ ಕಬ್ಬಿನ ಬೆಳೆ ಒಣಗ್ತಾ ಹೋಗುತ್ತೆ. ಸೊ ಈ ಒಂದು ಸುದ್ದಿಯನ್ನ ಮನಗಂಡಂತ ಅಂದಿನ ರೈತ ಮುಖಂಡ, ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ಸಿದ್ದು ನ್ಯಾಮಗೌಡರ್. ಇವರ ಹೆಸರನ್ನ ಎಲ್ಲರೂ ಕೂಡ ಕೇಳಿರ್ತೀರಾ. ನಮ್ಮ ಕರ್ನಾಟಕ ರಾಜಕೀಯದಲ್ಲೂ ಕೂಡ ಒಂದು ಪ್ರಭಾವಿ ಹೆಸರು. ಜೊತೆಗೆ ನಮ್ಮ ಕರ್ನಾಟಕದ ರೈತ ಸಂಘದ ಒಂದು ಹೋರಾಟದಲ್ಲೂ ಕೂಡ ಇವರ ಹೆಸರು ಪ್ರಮುಖವಾಗಿ ಕಂಡು ಬರುತ್ತೆ, ಸಿದ್ದು ನ್ಯಾಮಗೌಡರ್. ಸೊ ಅಂದಿನ ರೈತ ಮುಖಂಡ ಸಿದ್ದು ನ್ಯಾಮಗೌಡರವರು ರೈತರೊಂದಿಗೆ ಒಂದು ಗುಂಪನ್ನ ರಚನೆ ಮಾಡಿಕೊಂಡು ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಆಲ್ಮಟ್ಟಿ ಜಲಾಶಯ ಏನಿದೆ, ಆ ಜಲಾಶಯದ ಹಿನ್ನೀರು ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಅಲ್ಲಿ ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ. ಅದರ ಹಿನ್ನೀರನ್ನ ಲಿಫ್ಟ್ ಮಾಡ್ಬಿಟ್ಟು, ಅಂದ್ರೆ ವಿದ್ಯುತ್ ಚಾಲಿತ ಯಂತ್ರಗಳ ಸಹಾಯದಿಂದ ಅದನ್ನ ಲಿಫ್ಟ್ ಮಾಡ್ಬಿಟ್ಟು ಬ್ಯಾರೇಜ್ ನ ಹಿಂಭಾಗಕ್ಕೆ ಹಾಕುವಂತಹ ಒಂದು ಕಾರ್ಯ. ಇದು ಒಂದು ಸಾಹಸ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾರು ಕೂಡ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಿರ್ಲಿಲ್ಲ. ಒಂದು ಐತಿಹಾಸಿಕ ತೀರ್ಮಾನ ಇದು. ಇಲ್ಲಿ ಬ್ಯಾರೇಜ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಹಿನ್ನೀರು ಸಂಗ್ರಹಣೆ ಆಗಿರುತ್ತೆ. ಇದನ್ನ ಲಿಫ್ಟ್ ಮಾಡ್ಬಿಟ್ಟು ಈ ಬ್ಯಾರೇಜ್ ನ ಹಿಂಬದಿಯಲ್ಲಿ ಹಾಕ್ತಾ ಹೋಗ್ಲಾಗುತ್ತೆ. ಸೊ ಸುಮಾರು 1 ರಿಂದ 1.5 TMC ಅಷ್ಟು ನೀರನ್ನ ಈ ರೀತಿ ಲಿಫ್ಟ್ ಮಾಡ್ಬಿಟ್ಟು ಸಂಗ್ರಹಣೆ ಮಾಡಲಾಗುತ್ತೆ. ಸೊ ಇದರಿಂದ ಮತ್ತೆ ಆ ಒಂದು ಖಾಲಿಯಾಗಿದ್ದಂತಹ ಬ್ಯಾರೇಜ್ ನ ಹಿಂಬದಿಯಲ್ಲಿ ಮತ್ತೆ ನೀರು ಶೇಖರಣೆ ಆಗುತ್ತೆ. ಅದನ್ನ ಕಬ್ಬು ಬೆಳೆಗಾರರಿಗೆ ಮತ್ತು ಕುಡಿಯುವ ನೀರಿಗೆ ಬಳಸ್ಕೋಬಹುದು ಅನ್ನೋದು ಸಿದ್ದು ನ್ಯಾಮಗೌಡರವರ ಒಂದು ಐಡಿಯಾ ಆಗಿರುತ್ತೆ. ಅಂಡ್ ಅದು ಸಕ್ಸಸ್ಫುಲ್ ಕೂಡ ಆಗುತ್ತೆ. 1 ರಿಂದ 1.5 TMC ನೀರನ್ನ ಅದನ್ನ ಲಿಫ್ಟ್ ಮಾಡಲಾಗುತ್ತೆ. ಜೊತೆಗೆ ಇದಕ್ಕೆ ಬೇಕಾಗಿದ್ದಂತಹ ವಿದ್ಯುತ್ ಬಿಲ್ ಅನ್ನು ಕೂಡ ಪ್ರತಿ ವರ್ಷ ರೈತರೇ ಸಂಗ್ರಹಣೆ ಮಾಡ್ಬಿಟ್ಟು ಪಾವತಿ ಕೂಡ ಮಾಡ್ತಾರೆ. ಇದು ಬಹಳ ಪ್ರಮುಖವಾದಂತಹ ವಿಚಾರ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಸಕ್ತವಾಗಿ ಸಿದ್ದು ನ್ಯಾಮಗೌಡರವರು ಬದುಕಿಲ್ಲ. ಅವರು 2 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ಮೃತರಾದ್ರು. ಪ್ರಸಕ್ತವಾಗಿ ಅವರು ಜಮಖಂಡಿ ವಿಧಾನಸಭಾ ಕ್ಷೇತ್ರ ಏನ್ ಬರುತ್ತೆ, ಜಮಖಂಡಿ ವಿಧಾನಸಭಾ ಕ್ಷೇತ್ರದ MLA ಶಾಸಕ ಕೂಡ ಆಗಿದ್ರು. ಬಟ್ ಅವರು ಮರಣ ಹೊಂದಿದ ಒಂದು ಕಾರಣದಿಂದ ಅಲ್ಲಿ ಉಪಚುನಾವಣೆ ನಡೆಯುತ್ತೆ. ಉಪಚುನಾವಣೆಯಲ್ಲಿ ಇವರ ಪುತ್ರ ಆನಂದ್ ನ್ಯಾಮಗೌಡರ್ ಅವರು ಪ್ರಸಕ್ತವಾಗಿ ಶಾಸಕರಾಗಿದ್ದಾರೆ. ಸೊ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಷ್ಟೇ. ಬಿಕಾಸ್ ನೀವು ಕೇಳಿರ್ಬೋದು, ಸಿದ್ದು ನ್ಯಾಮಗೌಡರವ್ರನ್ನ ಬ್ಯಾರೇಜ್ ನ್ಯಾಮಗೌಡರ್ ಅಂತಾನೆ ಕರೀಲಾಗ್ತಿತ್ತು, ಬ್ಯಾರೇಜ್ ಹೀರೋ ಅಂತಾನೆ ಕರೀಲಾಗ್ತಾ ಇತ್ತು. ಬಿಕಾಸ್ ಇಂತಹ ಒಂದು ಸಾಧನೆಯನ್ನ ಅವರು ಮಾಡಿದ್ರು. ಸೊ ಈ ಡೀಟೇಲ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರಸಕ್ತವಾಗಿ ನಮ್ಮ ಸರ್ಕಾರ ಸಿದ್ದು ನ್ಯಾಮಗೌಡರ್ ಅವರ ಹೆಸರನ್ನೇ ಈ ಒಂದು ಬ್ಯಾರೇಜ್ಗೆ ಇಟ್ಟಿದೆ. ಸೊ ಇದರ ಹೆಸರೇನಪ್ಪ ಅಂತ ಹೇಳಿದ್ರೆ ಸಿದ್ದು ನ್ಯಾಮಗೌಡ ಶ್ರಮಬಿಂದು ಸಾಗರ. ನೋಡಿ, ಬಹಳ ಉದ್ದವಾದಂತಹ ಒಂದು ಹೆಸರು, ಸಿದ್ದು ನ್ಯಾಮಗೌಡರ್ ಶ್ರಮಬಿಂದು ಸಾಗರ ಅಂತ ಈ ಒಂದು ಬ್ಯಾರೇಜ್ಗೆ ಹೆಸರು ನೀಡಲಾಗಿದೆ. ಇದು ಚಿಕ್ಕ ಪಡಸಲಗಿ ಗ್ರಾಮದ ಬಳಿ ಕಂಡು ಬರುತ್ತೆ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಸಿದ್ದು ನ್ಯಾಮಗೌಡರವ್ರನ್ನ ಬ್ಯಾರೇಜ್ ಹೀರೋ ಅಂತ ಕೂಡ ಕರೀಲಾಗ್ತಾ ಇತ್ತು. ಸೊ ಸಾಕಷ್ಟು ವಿಚಾರಗಳು ಈ ಒಂದು ಆರ್ಟಿಕಲ್ ನಿಂದ ನಿಮಗೆ ಸಿಗ್ತಾ ಹೋಗುತ್ತಾ. ಸೊ ನೋಟ್ ಮಾಡ್ತಾ ಮುಂದಕ್ಕೆ ಹೋಗೋಣ. ಮುಂದಿನ ಸುದ್ದಿ ಹೇಳುತ್ತೆ, ಸ್ಟ್ರೀಟ್ ವೆಂಡರ್ ಲೋನ್ಸ್ ಅಂಡ್ ಅನ್ಚಾರ್ಟರ್ಡ್ ಟರ್ಫ್ ಫಾರ್ ಬಿಗ್ ಬ್ಯಾಂಕ್ಸ್. ನೋಡಿ, ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡ್ತು. ಅದೇನಪ್ಪಾ ಅಂತ ಹೇಳಿದ್ರೆ,
ನಮ್ಮ ದೇಶಾದ್ಯಂತ ಇರತಕ್ಕಂತಹ ಸುಮಾರು 50 ಲಕ್ಷ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಸ್ಟ್ರೀಟ್ ವೆಂಡರ್ಸ್, ಇವರಿಗೆ ಸರ್ಕಾರ ತಲಾ 10,000 ರೂಪಾಯಿಯಷ್ಟು ಸಾಲವನ್ನ ಕೊಡುತ್ತೆ ಅಂತ ಹೇಳಿ ಸರ್ಕಾರ ಒಂದು ಘೋಷಣೆಯನ್ನ ಮಾಡಿತು. ಬಿಕಾಸ್ ಕಳೆದ 50 ದಿನಗಳಿಂದನೂ ಕೂಡ ಈ ಬೀದಿ ಬದಿಯ ವ್ಯಾಪಾರಿಗಳ ಬಳಿ ಕೆಲಸ ಇಲ್ಲ. ಅವರು ಮತ್ತೊಮ್ಮೆ ಕೆಲಸವನ್ನ ಪುನರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದಷ್ಟು ಬಂಡವಾಳ ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ 10,000 ರೂಪಾಯಿ ತಲಾ ಹಣವನ್ನ ಇವರಿಗೆ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡಿತ್ತು. ಇದನ್ನ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಏನು ನಮ್ಮ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ದಾವೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಮುಂತಾದಂತಹ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಇದು ಒಂದು ದೊಡ್ಡ ತಲೆನೋವನ್ನ ತಂದ್ಕೊಟ್ಬಿಟ್ಟಿದೆ. ಬಿಕಾಸ್ ಇದುವರೆಗೂ ಕೂಡ ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡ್ತಿದ್ದವ್ರು ಯಾರು? ಯಾವತ್ತೂ ಕೂಡ ಬೀದಿ ಬದಿಯ ವ್ಯಾಪಾರಿಗಳು ಬಂದು ಸಾಲ ಮಾಡ್ತಿರ್ಲಿಲ್ಲ. ಬದಲಾಗಿ ದೊಡ್ಡ ದೊಡ್ಡ ಮೊತ್ತದ ಸಾಲವನ್ನ ಮಾಡಲಾಗ್ತಾ ಇತ್ತು. ಕಾರ್ಪೊರೇಟ್ ಕಂಪನಿಗಳಿರ್ಬೋದು ಅಥವಾ ಉದ್ಯೋಗಿಗಳು, ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಿಗಳಿರ್ಬೋದು, ಮುಂತಾದಂತಹ ಜನ ಈ ಬಿಗ್ ಬ್ಯಾಂಕ್ಸ್, ದೊಡ್ಡ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡಿತಾ ಇದ್ರು. ಬಟ್ ಯಾವುದೇ ಗ್ಯಾರಂಟಿ ಇಲ್ಲದೆ ಈ ಸ್ಟ್ರೀಟ್ ವೆಂಡರ್ಸ್ ಅಥವಾ ಈ ಬೀದಿ ಬದಿಯ ವ್ಯಾಪಾರಿಗಳಿಗೆ ಯಾವ ರೀತಿ ನಾವು ಸಾಲವನ್ನ ಕೊಡ್ಬೋದು ಅನ್ನೋದು ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಒಂದು ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಸೊ ಹಾಗಾಗಿ ಈ ದೊಡ್ಡ ಬ್ಯಾಂಕ್ಗಳ ಜಾಗದಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್, SFB ಅಂತ ನಾವು ಕರಿತೀವಿ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂಡ್ MFI, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್, ಅಂದ್ರೆ ಕಿರು ಸಾಲ ನೀಡತಕ್ಕಂತಹ ಸಂಸ್ಥೆಗಳು ಮತ್ತು ಚಿಕ್ಕ ಬ್ಯಾಂಕ್ಗಳು ಸಹಾಯಕ್ಕೆ ಬರ್ಬೋದು ಅಂತ ಹೇಳಿ ಈ ಒಂದು ಅಭಿಪ್ರಾಯವನ್ನು ಪಡಲಾಗಿದೆ. ಬಿಕಾಸ್ ಇಂತಹ ವ್ಯಾಪಾರಿಗಳಿಗೆ ಮತ್ತು ಬಡ ಜನತೆಗೆ ಸಾಲವನ್ನ ಕೊಡುವಂತಹ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಈ ಚಿಕ್ಕ ಚಿಕ್ಕ ಬ್ಯಾಂಕ್ಗಳಿಗೆ ಇದೆ ಹೊರತು ದೊಡ್ಡ ನ್ಯಾಷನಲೈಸ್ಡ್ ಬ್ಯಾಂಕ್ಗಳ ಬಳಿ ಇಲ್ಲ. ಸೊ ಹಾಗಾಗಿ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಗಳ ಮೂಲಕ ಹಣವನ್ನ ಸಂದಾಯ ಮಾಡುವುದಕ್ಕೆ ಒಂದು ಉತ್ತಮವಾದಂತಹ ಚಾನ್ಸ್ ಇದೆ ಅಂತ ಹೇಳಿ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ನೀವು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ನೋಡಿ, ಬೇರೆ ಯಾರು ಕೂಡ ಗ್ಯಾರಂಟಿ ಕೊಡಕ್ಕೆ ಮುಂದೆ ಬರಲ್ಲ. ಈ ಒಂದು ಸಾಲವನ್ನು ಪಡಿಬೇಕಾದ್ರೆ ಗ್ಯಾರಂಟಿ ಅಥವಾ ಜಾಮೀನನ್ನ ಕೊಡಬೇಕಾಗುತ್ತೆ. ನಗರ ಭಾಗಗಳಲ್ಲಿ ಜಾಮೀನನ್ನು ಕೊಡಕ್ಕೆ ಜನ ಹಿಂದೇಟಾಗ್ತಾರೆ. ಬಿಕಾಸ್ ಒಂದೊಂದು ನೆನ್ಪಿಟ್ಕೊಳ್ಳಿ, ಈ ಸ್ಟ್ರೀಟ್ ವೆಂಡರ್ಸ್ ನಿಮಗೆ ಕಂಡು ಬರ್ತಕ್ಕಂತಹದ್ದು ನಗರ ಭಾಗಗಳಲ್ಲಿ ಬೀದಿ ಬದಿಯ ವ್ಯಾಪಾರಗಳು. ಸೊ ಹಾಗಾಗಿ ಒಂದು ವಿಲಕ್ಷಣವಾದಂತಹ ಒಂದು ಸಮಸ್ಯೆಯನ್ನ ತಂದೊಡ್ಬಿಟ್ಟಿದೆ. ಹಾಗಾಗಿ ಈ SFB ಮತ್ತು MFIಗಳ ಮೊರೆ ಹೋಗ್ಬೇಕು ಅಂತ ಹೇಳಿ ಚಿಂತನೆ ನಡೆಸಲಾಗ್ತಾ ಇದೆ. ಜಸ್ಟ್ ನಿಮಗೆ ಗೊತ್ತಿರಬೇಕು SFB ಅಂದ್ರೇನು, MFI ಅಂದ್ರೇನು, ಅದೇ ರೀತಿ ಈ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಅವೇರ್ ಆಗಿರ್ಬೇಕಾಗುತ್ತೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ನೋಡಿ, ಇದು ಆಕ್ಚುಲಿ ಸುದ್ದಿ ಅಂದ್ರೆ ಕೇವಲ ಒಂದು ಹೊಸ ನೋಟಿಫಿಕೇಶನ್ ಆಗಿದೆ. ಅದರ ಬಗ್ಗೆ ನಿಮಗೆ ಒಂದು ನಿಮ್ಮ ಗಮನವನ್ನು ಸೆಳಿಬೇಕು ಅಂತ ಹೇಳಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಸೊ ಯಾರೆಲ್ಲ ಪೊಲೀಸ್ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಿದ್ದೀರಾ, ನಿಮಗೆ ಸಾಕಷ್ಟು ನೋಟಿಫಿಕೇಶನ್ಗಳು ಬರ್ತಾ ಇದ್ದಾವೆ, ಒಂದು ಸುಗ್ಗಿ ಅಂತಾನೆ ಕರಿಬಹುದು. ಸೊ ಇಲ್ಲಿ ಕೂಡ ನ್ಯೂಸ್ ನೋಡ್ತಾ ಇದ್ದೀರಾ, PSI ನೇಮಕ ಸಂದರ್ಶನ ರದ್ದು. ಇದು ಹಿಂದೆ ಕೂಡ ಸರ್ಕಾರ ಅನೌನ್ಸ್ ಮಾಡಿದ್ದು. ಇಂಟರ್ವ್ಯೂ ಅಥವಾ ಸಂದರ್ಶನ ವೈವಾ ಇರೋದಿಲ್ಲ ಅಂತೇಳಿ ಘೋಷಣೆಯನ್ನು ಮಾಡಲಾಗಿತ್ತು. ಇದರಿಂದ ಮತ್ತಷ್ಟು ಪ್ರಕ್ರಿಯೆ ಸುಲಭ ಮತ್ತು ಪಾರದರ್ಶಕ ಆಗುತ್ತೆ. ಸೊ ಯಾರೆಲ್ಲ ಪೊಲೀಸ್ ಇಲಾಖೆಯನ್ನ ಸೇರ್ಬೇಕು ಅಂತ ಇಷ್ಟಪಡ್ತೀರಾ, ನಿಮಗೆ ಒಂದು ಸುಗ್ಗಿ ಅಂತ ಹೇಳ್ಬೋದು. ಸುಮಾರು 556 PSI ಹುದ್ದೆಗಳನ್ನ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಅದರಲ್ಲಿ ನೋಡ್ತಾ ಇರೋ ರೀತಿ 431 ನಮ್ಮ ಕರ್ನಾಟಕದ ಇತರ ಭಾಗಕ್ಕೆ, ಮತ್ತೆ ಸುಮಾರು 125 ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, ಅಲ್ಲಿಗೆ 125 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ಅಂಡ್ ಉಳಿದಂತಹ ಸಾಮಾನ್ಯ ಅಭ್ಯರ್ಥಿಗಳಿಗೆ 431 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ಜೊತೆಗೆ ಇಲ್ಲೂ ಕೂಡ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾದಂತಹ ಒಂದು ನೋಟಿಫಿಕೇಶನ್. ಈ ಒಂದು ನೋಟಿಫಿಕೇಶನ್ ಎಲ್ಲರೂ ಕೂಡ ತುಂಬಾ ದಿನಗಳಿಂದ ಕಾಯ್ತಾ ಇದ್ರು. ಸೊ ಅದು ಕೂಡ ಅನೌನ್ಸ್ ಆಗಿದೆ. ಹಾಗಾಗಿ ನೀವು ಮಾಡ್ತಿರ್ತಕ್ಕಂತಹ ಒಂದು ಪ್ರಿಪರೇಷನ್ಗೆ ಒಂದು ಗೈಡೆನ್ಸ್ ಸಿಗ್ತಾ ಹೋಗ್ತಾ ಇದೆ. ಬಿಕಾಸ್ ನಿಮ್ಮ ಮುಂದೆ ಗುರಿ ಆಲ್ರೆಡಿ ಸೆಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಉತ್ತೇಜನವನ್ನು ಕೊಡಬೇಕಾದಂತಹ ಸುದ್ದಿ. ಸೊ ಇದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಅಂಡ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಶ್ನೆಗಳು ಕಾಣಿಸ್ತಾ ಇದ್ದಾವೆ. ಪರೀಕ್ಷಾ ದೃಷ್ಟಿಯಿಂದ 10 ಪ್ರಮುಖ ಪ್ರಶ್ನೆಗಳು. ಎಲ್ಲರೂ ಕೂಡ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗವಹಿಸಿ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನ ಪಡಿ. ನಾನು ಕೂಡ ನಿಮ್ಮ ಜೊತೆ ಭಾಗವಹಿಸ್ತಾ ಬರ್ತೀನಿ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಬಂದಿರುವ ವರದಿ ಪ್ರಕಾರ ಯಾರು 6 ವರ್ಷಗಳ ನಂತರ ಪ್ರಪಂಚದ ಮೊದಲ ಟ್ರಿಲಿಯನೇರ್ ಆಗುತ್ತಾರೆ? ನೋಡಿ, ಇದು ನಿನ್ನೆ ಬಂದಿರತಕ್ಕಂತಹ ಒಂದು ಸುದ್ದಿ. ಮುಂಬರುವಂತಹ 6 ವರ್ಷಗಳಲ್ಲಿ ಪ್ರಪಂಚದ ಒಬ್ಬ ಶ್ರೀಮಂತ ವ್ಯಕ್ತಿ, ನಮ್ಮ ಪ್ರಪಂಚದ ಮೊಟ್ಟ ಮೊದಲ ಟ್ರಿಲಿಯನೇರ್ ಅಂತ ಹೇಳಿದ್ರೆ, ಟ್ರಿಲಿಯನ್ ಅಂದ್ರೇನು ನೋಡಿ, ನಾವು ಕೂಡ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಬಿಲಿಯನ್, ಮಿಲಿಯನ್ ಮತ್ತು ಟ್ರಿಲಿಯನ್. ಯಾವ ರೀತಿ ಭಾರತದಲ್ಲಿ ಲಕ್ಷ, ಕೋಟಿ ಅಂತೇಳಿ ನಾವು ಅಳಿತೀವೋ, ಅದೇ ರೀತಿ ವಿದೇಶಗಳಲ್ಲಿ ಮಿಲಿಯನ್, ಬಿಲಿಯನ್ ಮತ್ತು ಟ್ರಿಲಿಯನ್ ಅಂತ ನಾವು ಅಳತೆ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ 6 ವರ್ಷಗಳಲ್ಲಿ
ಒಬ್ಬ ವ್ಯಕ್ತಿ ಪ್ರಪಂಚದ ಮೊಟ್ಟ ಮೊದಲ ಟ್ರಿಲಿಯನಿಯರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಜೆಫ್ ಬೆಜೋಸ್. ಜೆಫ್ ಬೆಜೋಸ್ ಅಂದ್ರೆ ಏನು? ಪ್ರಪಂಚದಲ್ಲಿ ಪ್ರಸಕ್ತವಾಗಿ ಅತಿ ದೊಡ್ಡ ಶ್ರೀಮಂತ, ದ ರಿಚೆಸ್ಟ್ ಮ್ಯಾನ್ ಆನ್ ಅರ್ತ್. ಪ್ರಸಕ್ತವಾಗಿ ಇವರು ಅಮೆಜಾನ್, ಅಮೆರಿಕ ಮೂಲದ ಅಮೆಜಾನ್ ಕಂಪನಿ ಏನಿದೆ ಅದರ ಮುಖ್ಯಸ್ಥರಾಗಿದ್ದಾರೆ. ಸೊ ಜೆಫ್ ಬೆಜೋಸ್ ಅವರು ಇನ್ನು 6 ವರ್ಷಗಳ ಅವಧಿಯಲ್ಲಿ ಇದೇ ರೀತಿ ಅವರು ಸಂಪತ್ತನ್ನ ಸಂಗ್ರಹಣೆ ಮಾಡ್ತಾ ಹೋದ್ರೆ ಪ್ರಪಂಚದ ಮೊಟ್ಟ ಮೊದಲ ಟ್ರಿಲಿಯನಿಯರ್ ಆಗ್ತಾರೆ. 1 ಟ್ರಿಲಿಯನ್ ಅಂದ್ರೆ ಎಷ್ಟು ಅಂದ್ರೆ 1 ಲಕ್ಷ ಕೋಟಿ. ಸೊ ಇದು 1 ಲಕ್ಷ ಕೋಟಿ ಡಾಲರ್ ಅಷ್ಟು ಒಂದು ಸಂಪತ್ತನ್ನ ಅವರು ಮುಂದಿನ 6 ವರ್ಷಗಳಲ್ಲಿ ಗಳಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಅವರು ಕೂಡ ಇದ್ದಾರೆ, ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಸೊ ಅವರು ಕೂಡ ಕೇವಲ 6 ವರ್ಷ ಅಲ್ಲ, ಇನ್ನೊಂದು ಸ್ವಲ್ಪ ವರ್ಷಗಳನ್ನ ತೆಗೆದುಕೊಂಡ್ಬಿಟ್ಟು ಅವರು ಕೂಡ ಟ್ರಿಲಿಯನ್ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಈ ಒಂದು ವರದಿ ಹೇಳ್ತಾ ಹೋಗುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. SCOದ ಸಮ್ಮೇಳನದ ಅಧ್ಯಕ್ಷತೆ ಯಾವ ದೇಶ ವಹಿಸಿತ್ತು? ನೋಡಿ, SCO ಬಗ್ಗೆ ತಿಳ್ಕೊಂಬಿಡೋಣ. SCO ಅಂತ ಹೇಳಿದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಈ ಒಂದು ಸಂಘಟನೆಯ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ತಾನೆ ಹೋಗ್ಬೇಕಾಗುತ್ತೆ. 2001ನೇ ಇಸ್ವಿಯಲ್ಲಿ ಸುಮಾರು 6 ದೇಶಗಳು ಸೇರಿಬಿಟ್ಟು ರಚನೆ ಮಾಡ್ಕೊಂಡಿರತಕ್ಕಂತಹ ಒಂದು ಸಂಘಟನೆ. ಇದಕ್ಕೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದರಲ್ಲಿ ಯುರೋಪ್ ಮತ್ತೆ ಏಷ್ಯಾಗೆ ಸೇರಿದಂತಹ ಸುಮಾರು 8 ದೇಶಗಳು ಪ್ರಸಕ್ತವಾಗಿದ್ದಾವೆ. ಮೂಲತಃವಾಗಿ 6 ದೇಶಗಳಿದ್ವು. ಬಟ್ 2017ನೇ ಇಸ್ವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಕೂಡ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಪೂರ್ಣ ಪ್ರಮಾಣದ ಸದಸ್ಯರಾಗಿ ಜಾಯಿನ್ ಆದ್ರು. ಸೊ ಅದು ಬಹಳ ಇಂಪಾರ್ಟೆಂಟ್. ಬಟ್ ಅಧ್ಯಕ್ಷತೆಯನ್ನ ಯಾರು ಇತ್ತೀಚೆಗೆ ವಹಿಸಿದ್ರು ಅಂತ ಕೇಳ್ತಾ ಇದೆ ಕ್ವಶನ್. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ರಷ್ಯಾ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. 2001ರಲ್ಲಿ ಸ್ಥಾಪನೆಯಾಗಿತ್ತು 6 ಜನರೊಂದಿಗೆ. ಪ್ರಸಕ್ತವಾಗಿ 8 ಜನ ಸದಸ್ಯರಿದ್ದಾರೆ. ಅಂಡ್ ಇದರ ಪ್ರಧಾನ ಕಚೇರಿ ಚೀನಾ ದೇಶದ ಬೀಜಿಂಗ್ ನಗರದಲ್ಲಿ ಕಂಡುಬರುತ್ತೆ. 3ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಯಾವ ದೇಶವು ಮೇ 16ರಂದು ಆರ್ಮ್ ಫೋರ್ಸಸ್ ಡೇ ಅನ್ನ ಆಚರಣೆ ಮಾಡಿತು? ಆರ್ಮ್ ಫೋರ್ಸಸ್ ಅಂತ ಹೇಳಿದ್ರೆ ಸಶಸ್ತ್ರ ಪಡೆಗಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇದನ್ನ ಇತ್ತೀಚೆಗಷ್ಟೇ ಅಂದ್ರೆ ಮೇ 16ನೇ ತಾರೀಕು ಅಮೆರಿಕ ದೇಶ ಆಚರಣೆ ಮಾಡಿತು. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಅಮೆರಿಕ. ಪ್ರತಿ ವರ್ಷ ಮೇ ತಿಂಗಳ 3ನೇ ಶನಿವಾರ, 3rd ಸ್ಯಾಟರ್ಡೇ ಆಫ್ ಮೇ, ಈ ಒಂದು ಆರ್ಮ್ ಫೋರ್ಸಸ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ಜಸ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ. 4ನೇ ಸುದ್ದಿ ನೋಡ್ತಾ ಇದ್ದೀರಾ. ಮೇ 16ರಂದು ಯಾವ ರಾಜ್ಯ ಸ್ಟೇಟ್ ಹುಡ್ ಡೇ ಅಥವಾ ರಾಜ್ಯದ ದಿನ ಅಂತೇಳಿ ಆಚರಣೆ ಮಾಡುತ್ತೆ? ಯಾವ ರೀತಿ ಕರ್ನಾಟಕದಲ್ಲಿ ನವೆಂಬರ್ 1ನ್ನ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವೋ ಅದೇ ರೀತಿ ನೀವು ಈ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೇ 16ರನ್ನ ಯಾವ ರಾಜ್ಯ ತನ್ನ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ಕೊಳ್ಳುತ್ತೆ ಅಂತೇಳಿ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ, ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ಬೋದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಸಿಕ್ಕಿಂ. ನೋಡಿ, 1975ನೇ ಇಸ್ವಿಯಲ್ಲಿ ಸಿಕ್ಕಿಂ ಭಾರತದ ರಾಜ್ಯ ಆಗಿ ಸೇರ್ಪಡೆಯಾಗುತ್ತೆ. ಭಾರತದ 22ನೇ ರಾಜ್ಯ ಆಗಿ ಸೇರ್ಪಡೆಯಾಗುತ್ತೆ. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಅದಕ್ಕಿಂತಲೂ ಮುಂಚೆ ಸಿಕ್ಕಿಂನಲ್ಲಿ ರಾಜಪ್ರಭುತ್ವ ಇರುತ್ತೆ, ಮೊನಾರ್ಕಿ ಇರುತ್ತೆ. ಸೊ ಚೋಗ್ಯಾಲ್ ಅನ್ನುವಂತಹ ರಾಜರು 1975ನೇ ಇಸ್ವಿವರೆಗೂ ಕೂಡ ಸಿಕ್ಕಿಂ ರಾಜ್ಯವನ್ನ ಆಳ್ತಾ ಇರ್ತಾರೆ. ನಾಮ್ಗ್ಯಾಲ್ ಅನ್ನುವ ಒಂದು ರಾಜಮನೆತನಕ್ಕೆ ಸೇರಿದಂತಹ ಚೋಗ್ಯಾಲ್ ರಾಜರು ಇದನ್ನ ಆಡಳಿತ ಮಾಡ್ತಾ ಇರ್ತಾರೆ. ಬಟ್ 1975ರಲ್ಲಿ ಅಲ್ಲಿನ ಜನರು ರಾಜಪ್ರಭುತ್ವದ ವಿರುದ್ಧ ಹೋರಾಟವನ್ನ ಮಾಡ್ಬಿಟ್ಟು ಆ ಒಂದು ರಾಜಪ್ರಭುತ್ವವನ್ನ ಕೆಳಗಿಳಿಸ್ತಾರೆ. ಅಂಡ್ ಅಲ್ಲಿ ಒಂದು ರೆಫರೆಂಡಮ್ ಆಗುತ್ತೆ. ಸೊ ಜನರ ಅಭಿಪ್ರಾಯದಂತೆ 1975ರಲ್ಲಿ ಸಿಕ್ಕಿಂ ರಾಜ್ಯವನ್ನ ಭಾರತದೊಂದಿಗೆ ವಿಲೀನ ಮಾಡಲಾಗುತ್ತೆ. ಸೊ ಅದು ಭಾರತದ ರಾಜ್ಯವಾಗಿ ಸೇರ್ಪಡೆ ಆಗುತ್ತೆ. ಅಂಡ್ ಅಲ್ಲಿನ ರಾಜಧಾನಿ ಗ್ಯಾಂಗ್ಟೋಕ್. ಅದು ಕೂಡ ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಪ್ರತಿ ವರ್ಷ ಮೇ 16ನೇ ತಾರೀಕನ್ನ ಸಿಕ್ಕಿಂ ಸ್ಟೇಟ್ ಹುಡ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. 5ನೇ ಪ್ರಶ್ನೆ ನೋಡೋದಾದ್ರೆ, ಆದಿವಾಸಿ ಕುಶಲತೆಯನ್ನ ಬೆಳೆಸಲು ಗೋಲ್ ಕಾರ್ಯಕ್ರಮವನ್ನ ಯಾರು ಆರಂಭಿಸಿದ್ರು? ನೋಡಿ, ಪ್ರಮುಖವಾದಂತಹ ಒಂದು ವಿಚಾರ. ಗೋಲ್ ಅಂತ ಹೇಳಿದ್ರೆ ನಮ್ಮ ಫೇಸ್ಬುಕ್ ಏನಿದೆ, IT ಕ್ಷೇತ್ರದ ದಿಗ್ಗಜ ಫೇಸ್ಬುಕ್ ಸಂಸ್ಥೆ ಜಾರಿಗೆ ತಂದಿರತಕ್ಕಂತಹ ಒಂದು ಮಹತ್ವಾಕಾಂಕ್ಷಿಯಾದಂತಹ ಯೋಜನೆ. ಆದಿವಾಸಿ ಮಹಿಳೆಯರು, ಸ್ಪೆಷಲಿ ಈ ಟ್ರೈಬಲ್ ವಿಮೆನ್ ಏನಿರ್ತಾರೆ, ಆದಿವಾಸಿ ಮಹಿಳೆಯರು, ಅವರಲ್ಲಿ ಕೌಶಲತೆಯನ್ನ ಬೆಳೆಸುವಂತಹ ಉದ್ದೇಶದಿಂದ ಫೇಸ್ಬುಕ್ ಸಂಸ್ಥೆ ಜಾರಿಗೆ ತಂದಿರತಕ್ಕಂತಹ ಒಂದು ಯೋಜನೆ. ಇದರ 2ನೇ ಭಾಗವನ್ನ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ಒಬ್ಬರು ಸಚಿವರು ಒಂದು ಜಾರಿಗೊಳಿಸಿದ್ರು, ಆರಂಭ ಮಾಡಿದ್ರು. ಅವ್ರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ, ಅರ್ಜುನ್ ಮುಂಡಾ. ಸೊ ಅರ್ಜುನ್ ಮುಂಡಾ ಅವರು ಪ್ರಸಕ್ತವಾಗಿ ಕೇಂದ್ರ ಸರ್ಕಾರದ ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ ಅಥವಾ ಬುಡಕಟ್ಟು ವ್ಯವಹಾರಗಳ ಸಚಿವರು. ಈ ಟ್ರೈಬಲ್ಸ್ಗೋಸ್ಕರ ಇರತಕ್ಕಂತಹ ಒಂದು ಸಚಿವಾಲಯದ ಮಂತ್ರಿಯಾಗಿದ್ದಾರೆ ಅರ್ಜುನ್ ಮುಂಡಾ ಅವರು. ಈ ಒಂದು ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಇದನ್ನ ಮಾಡ್ತಾ ಇರತಕ್ಕಂತಹದ್ದು ಫೇಸ್ಬುಕ್ ಜೊತೆಗೆ ನಮ್ಮ ನೀತಿ ಆಯೋಗ ಏನಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನಮ್ಮ ಕೇಂದ್ರ ಸರ್ಕಾರದ ಒಂದು ಚಿಂತಕರ ಚಾವಡಿ ಅಥವಾ ಥಿಂಕ್ ಟ್ಯಾಂಕ್, ನೀತಿ ಆಯೋಗ್ ಮತ್ತು ಫೇಸ್ಬುಕ್ ಸಹಭಾಗಿತ್ವದಲ್ಲಿ ಈ ಗೋಲ್ ಅನ್ನುವಂತಹ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ.
ಅದನ್ನ ಅರ್ಜುನ್ ಮುಂಡಾ ಚಾಲನೆ ಕೊಟ್ಟಿದ್ದಾರೆ. ಗೋಲ್ ಅಂತ ಹೇಳಿದ್ರೆ ಗೋಯಿಂಗ್ ಆನ್ಲೈನ್ ಆಸ್ ಎ ಲೀಡರ್, ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಇದನ್ನು ಆದಿವಾಸಿ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಅಭಿವೃದ್ಧಿಪಡಿಸಲಾಗಿದೆ. 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವುದು MIR-AHD COVID-19 ಡ್ಯಾಶ್ ಬೋರ್ಡ್ ಅನ್ನ ಅಭಿವೃದ್ಧಿಪಡಿಸಿದೆ? ನೋಡಿ, COVID-19ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆವಿಷ್ಕಾರಗಳು, ಹೊಸ ಹೊಸ ಉಪಕರಣಗಳ ಒಂದು ಅನ್ವೇಷಣೆ ನಡೀತಾನೆ ಬರ್ತಿದೆ. ಅದಕ್ಕೆ ಹೊಸದಾದಂತಹ ಸೇರ್ಪಡೆ ಅಂದ್ರೆ MIR-AHD COVID-19 ಡ್ಯಾಶ್ ಬೋರ್ಡ್. ಇದನ್ನ ಅಭಿವೃದ್ಧಿಪಡಿಸಿರತಕ್ಕಂತಹ ಸಂಸ್ಥೆ IIT ಗಾಂಧಿನಗರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗಾಂಧಿನಗರ್, ಗುಜರಾತ್ ರಾಜ್ಯದ ರಾಜಧಾನಿ. ಆ ಒಂದು IIT ಗಾಂಧಿನಗರ್ ಈ MIR-AHD COVID-19 ಡ್ಯಾಶ್ ಬೋರ್ಡ್ ಅನ್ನ ಅಭಿವೃದ್ಧಿಪಡಿಸಿದೆ. ಸೊ ಸಂಕಷ್ಟದ ಸಂದರ್ಭದಲ್ಲಿ, ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಜನರಿಗೆ ಪ್ರಮುಖವಾದಂತಹ ಸುದ್ದಿಗಳನ್ನ ತಲುಪಿಸುವಂತಹ ದೃಷ್ಟಿಯಿಂದ, ಡಿಸಿಮಿನೇಟ್ ಮಾಡುವಂತಹ ಉದ್ದೇಶದಿಂದ ಈ MIR-AHD COVID-19 ಡ್ಯಾಶ್ ಬೋರ್ಡ್ ಅನ್ನ IIT ಗಾಂಧಿನಗರ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ನೋಟ್ ಡೌನ್ ಮಾಡಬೇಕಾಗುತ್ತೆ. 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸ್ ಇಲಾಖೆಗೆ ಕೊರೋನಾ ವಿರುದ್ಧ ಹೋರಾಟದಲ್ಲಿ ಥರ್ಮಲ್ ಕೊರೋನಾ ಕಾಂಬ್ಯಾಟ್ ಹೆಡ್ ಗೇರ್ ಅನ್ನ ಆರಂಭಿಸಿದೆ? ನೋಡಿ, ಇದು ಕಾಂಬ್ಯಾಟ್ ಆಗಬೇಕು. ಕಾಂಬ್ಯಾಟ್ ಅಂದ್ರೆ ಏನು ಬರೆದ್ಬಿಡ್ತೀನಿ. ಕಾಂಬ್ಯಾಟ್ ಅಂತ ಹೇಳಿದ್ರೆ ಹೋರಾಟ. ಸೊ ಹೆಡ್ ಗೇರ್ ಅಂತ ಹೇಳಿದ್ರೆ ತಲೆಗೆ ಧರಿಸತಕ್ಕಂತಹ ಒಂದು ಹೆಲ್ಮೆಟ್ ರೀತಿಯಂತಹ ಒಂದು ಸಾಧನ, ಹೆಡ್ ಗಿಯರ್ ಅಂತ ಕರಿತೀವಿ. ಸೊ ಇದನ್ನ ಯಾವ ರಾಜ್ಯದ ಪೊಲೀಸ್ ಇಲಾಖೆಗೆ ಕೊಡಲಾಗಿದೆಯಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಡೆಲ್ಲಿ. ದೆಹಲಿಯ ಪೊಲೀಸರಿಗೆ ಈ ಒಂದು ಥರ್ಮಲ್ ಕೊರೋನಾ ಕಾಂಬ್ಯಾಟ್ ಹೆಡ್ ಗೇರ್ ಅನ್ನುವಂತಹ ಸಾಧನವನ್ನು ಕೊಟ್ಟಿದ್ದಾರೆ. ಇದನ್ನ ತಲೆಗೆ ಧರಿಸ್ಕೊಂಡ್ಬಿಟ್ಟು ಪೊಲೀಸರು ಜನನಿಬಿಡ ಪ್ರದೇಶಗಳಲ್ಲಿ ಸಂಚಾರ ಮಾಡ್ತಾರೆ. ಸೊ ಅದನ್ನ ಧರಿಸಿದಾಗ ಸುಮಾರು 10 ರಿಂದ 15 ಮೀಟರ್ ದೂರದಿಂದಲೇ ಒಬ್ಬ ವ್ಯಕ್ತಿಯ ದೇಹದ ತಾಪಮಾನ, ಟೆಂಪರೇಚರ್ನ ನಾವು ಕಂಡುಹಿಡಿಬಹುದು. ಆ ವ್ಯಕ್ತಿ ದೇಹ ಬಿಸಿಯಾಗಿದೆ ಅಂತ ಹೇಳಿದ್ರೆ ಅದು ಈ ಕೊರೋನಾ ವೈರಸ್ನ ಒಂದು ಲಕ್ಷಣ ಕೂಡ ಆಗಿದೆ, ಅಂದ್ರೆ ಜ್ವರ ಮುಂತಾದಂತಹ ಲಕ್ಷಣಗಳು. ಸೊ ಪೊಲೀಸರ ಸುರಕ್ಷತೆ ಕೂಡ ಬಹಳ ಒಂದು ಪ್ರಮುಖವಾಗುತ್ತೆ. ಜೊತೆಗೆ ಬಹಳ ಸುಲಭವಾಗಿ ವ್ಯಕ್ತಿಗಳ ತಪಾಸಣೆಯನ್ನು ಕೂಡ ಮಾಡಬಹುದು. ಸೊ ಥರ್ಮಲ್ ಕೊರೋನಾ ಕಾಂಬ್ಯಾಟ್ ಹೆಡ್ ಗೇರ್ ಅನ್ನ ದೆಹಲಿ ರಾಜ್ಯದ ಪೊಲೀಸರಿಗೆ ನೀಡಲಾಗಿದೆ. ಬಹಳ ಇಂಪಾರ್ಟೆಂಟ್. 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, COVID-19 ನಿಂದಾಗಿ ಜಾಗತಿಕ ಆರ್ಥಿಕ ನಷ್ಟ ಡ್ಯಾಶ್ ರಷ್ಟು ಆಗುತ್ತದೆ ಎಂದು ADB ವರದಿ ಹೇಳಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇತ್ತೀಚೆಗಷ್ಟೇ ಒಂದು ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಆ ರಿಪೋರ್ಟ್ ನ ಪ್ರಕಾರ ಜಾಗತಿಕ ಆರ್ಥಿಕ ನಷ್ಟ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, $8.8 ಟ್ರಿಲಿಯನ್. ಬಹಳ ಪ್ರಮುಖ. ನಾನು ಆಗಲೇ ಹೇಳಿದ್ದೀನಿ, ಟ್ರಿಲಿಯನ್ ಅಂತ ಹೇಳಿದ್ರೆ 1 ಲಕ್ಷ ಕೋಟಿ ಅಂತ ಹೇಳಿ. ಸೊ ಈಗ ನಮ್ಮ ದೇಶಾದ್ಯಂತ ಸುಮಾರು $8.8 ಲಕ್ಷ ಕೋಟಿ, ನೋಡಿ ರೂಪಾಯಿ ಅಲ್ಲ, ಬದಲಾಗಿ ಡಾಲರ್, ಅಷ್ಟು ಒಂದು ನಷ್ಟ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ 8.8 ಲಕ್ಷ ಕೋಟಿ ಇಂಟು ಸುಮಾರು 70-72 ಡಾಲರ್ನ ಒಂದು ಮೌಲ್ಯವನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ ಎಷ್ಟು ಆರ್ಥಿಕ ನಷ್ಟ ಆಗಿದೆ ಅಂತೇಳಿ ನಮಗೊಂದು ಅಂದಾಜು ಸಿಗುತ್ತೆ. ಇದು ಭಾರಿ ದೊಡ್ಡ ಒಂದು ಲಾಸ್ ಅಂತಾನೆ ನಾವು ಹೇಳ್ಬೋದು. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ADBಯ ಕೇಂದ್ರ ಕಚೇರಿ ನಿಮಗೆ ಮನಿಲಾ, ಫಿಲಿಪೈನ್ಸ್ ನ ರಾಜಧಾನಿ ಮನಿಲಾದಲ್ಲಿ ಕಂಡು ಬರುತ್ತೆ. ಅಂಡ್ ಮಸತ್ಸುಗು ಅಸಕಾವಾ ಅವರು ಪ್ರಸಕ್ತವಾಗಿ ಅದರ ಅಧ್ಯಕ್ಷರಾಗಿದ್ದಾರೆ. ಅಂಡ್ ಸುಮಾರು 68 ದೇಶಗಳು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಸದಸ್ಯತ್ವವನ್ನು ಕೂಡ ಪಡೆದಿದ್ದಾವೆ. 9ನೇ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಅನಿಸು ಜುಮ್ಮಾನ್ ಅವರ ನಿಧನವಾಯಿತು. ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ರು? ನೋಡಿ, ಅನಿಸು ಜುಮ್ಮಾನ್ ಅವರು ಭಾರತೀಯರಲ್ಲ, ಬದಲಾಗಿ ಬಾಂಗ್ಲಾದೇಶದ ಒಬ್ಬ ಪ್ರಖ್ಯಾತ ಸೆಲೆಬ್ರಿಟಿ. ಇವರು ಬಾಂಗ್ಲಾದೇಶ್ ಮೂಲದವರು. ಇವರು 1971ನೇ ಇಸ್ವಿಯಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಅಥವಾ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಏನ್ ನಡೆಯುತ್ತೆ ಅದರಲ್ಲೂ ಕೂಡ ಭಾಗವಹಿಸಿದ್ರು. ಬಾಂಗ್ಲಾದೇಶದಲ್ಲಿ ಭಾಷಾ ಆಂದೋಲನ ನಡೆಯುತ್ತೆ ಅಥವಾ ಲ್ಯಾಂಗ್ವೇಜ್ ಅಜಿಟೇಷನ್ ನಡೆಯುತ್ತೆ. ಆ ಭಾಷಾ ಆಂದೋಲನದಲ್ಲಿ ಕೂಡ ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸಿದ್ರು. ಇವರು ಬಾಂಗ್ಲಾದೇಶ ಅಥವಾ ಬೆಂಗಾಲಿ ಭಾಷೆಯ ಒಬ್ಬ ಪ್ರಮುಖ ಸಾಹಿತಿ. ಸೊ ಆಪ್ಷನ್ ಬಿ, ಸಾಹಿತಿ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಅನಿಸು ಜುಮ್ಮಾನ್ ಅವರು ಇತ್ತೀಚೆಗಷ್ಟೇ ನಿಧನ ಹೊಂದಿದ್ದಾರೆ. ಅಂಡ್ ಇವರ ಒಂದು ಹೆಗ್ಗಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಇವರು ಬಾಂಗ್ಲಾದೇಶವರಾಗಿದ್ರು ಕೂಡ ಭಾರತದ ಪ್ರಶಸ್ತಿಯನ್ನು ಕೂಡ, ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಪದ್ಮಭೂಷಣ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಅನಿಸು ಜುಮ್ಮಾನ್ ಅವರು. ಇವರು ಬಾಂಗ್ಲಾದೇಶದಲ್ಲಿ ಒಂದು ಭಾಷಾ ಆಂದೋಲನದಲ್ಲಿ ಕೂಡ ಪ್ರಮುಖವಾದಂತಹ ಪಾತ್ರ ನಿರ್ವಹಣೆ ಮಾಡಿದ್ರು. ಅಂಡ್ ಬೆಂಗಾಲಿ ಭಾಷೆಯಲ್ಲಿ ಸಾಹಿತ್ಯವನ್ನ ಇವರು ಬರಿತಾ ಇದ್ರು, ಬಹಳ ಪ್ರಮುಖ. ಅಂಡ್ 10 ಮತ್ತು ಕೊನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಯಾವ ದಿನಾಂಕವನ್ನ ಅಂತಾರಾಷ್ಟ್ರೀಯ ಪ್ರಕಾಶ ವರ್ಷ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಅಂತ ಆಚರಣೆ ಮಾಡಲಾಗುತ್ತೆ? ಬಹಳ ಪ್ರಮುಖವಾದಂತಹ ಸುದ್ದಿ. ಬಿಕಾಸ್ ಲೇಸರ್ ಅನ್ನ ಕಂಡುಹಿಡಿದಂತಹ ಒಂದು ನೆನಪಿಗಾಗಿ ಪ್ರತಿ ವರ್ಷ ಮೇ 16ನೇ ತಾರೀಕು, ಆಪ್ಷನ್ ಸಿ, ಮೇ 16 ಸರಿಯಾದಂತಹ ಉತ್ತರ. ಪ್ರತಿ ವರ್ಷ ಮೇ 16ರಂದು ಈ ಅಂತಾರಾಷ್ಟ್ರೀಯ ಬೆಳಕಿನ ವರ್ಷವನ್ನ ಆಚರಣೆ ಮಾಡಲಾಗುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮೇ 16ನೇ ತಾರೀಕಂದು
ಲೇಸರ್ನ ಕಂಡುಹಿಡಿಯಲಾಗಿತ್ತು 1960ನೇ ಇಸ್ವಿಯಲ್ಲಿ. ಬಹಳ ಇಂಪಾರ್ಟೆಂಟ್. ಥಿಯೋಡರ್ ಮೈಮನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಲೇಸರ್ನ ಅನ್ವೇಷಣೆ ಮಾಡಿರ್ತಾರೆ ಮೇ 16ನೇ ತಾರೀಕು. ಸೊ ಇದರ ನೆನಪಾಗಿ ಪ್ರತಿ ವರ್ಷ ಮೇ 16ನೇ ತಾರೀಕಂದು ಆಚರಣೆ ಮಾಡಲಾಗುತ್ತೆ. ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಾಗುತ್ತೆ. ಅಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.